ಒಂದ್ ವೇಳೆ ನೀನು ಆ ಥರ ತಪ್ಪು ಮಾಡಿದೀಯ ಅಂತ ಅಂದ್ಕೊಂಡ್ರೆ ನೀನು ಅದನ್ನು ಬೇಕಂತ ಮಾಡಿರಲ್ಲ. ಆ ವ್ಯಕ್ತಿ ಈ ಹಿಂದೆ ನಿನ್ನ ಹತ್ರ ನಡ್ಕೊಂಡಿರೋ ರೀತಿ ಹಿನ್ನೆಲೆಯಲ್ಲಿ ನೀನು ಆ ಥರ ವರ್ತಿಸಿರ್ತೀಯ. ಆದರೆ ನೀನು ಎದುರಿಗಿರೋ ವ್ಯಕ್ತಿ ತನ್ನ ತಪ್ಪನ್ನು ತಿದ್ಕೊಂಡು ನಿನ್ನ ಹತ್ರ ಕ್ಷಮೆ ಕೇಳಿದ್ರೆ ನೀನು ಅವನ ಹಳೆ ತಪ್ಪುಗಳನ್ನು ಮತ್ತೆ ಎಳೆದಾಡಿ ರಾಡಿ ಮಾಡಬಾರ್ದು ಅಷ್ಟೇ. ಅವರು ತಮ್ಮನ್ನು ತಾವು ತಿದ್ದುಕೊಂಡು ಪಶ್ಚಾತ್ತಾಪ ಪಡೋ ಮನಸ್ಸು ಮಾಡಿರ್ತಾರಲ್ಲ, ಆ ಮನಸ್ಥಿತಿಗಾದ್ರೂ ಮರ್ಯಾದೆ ಕೊಡಬೇಕು. ಯಾರೇ ಆಗ್ಲಿ ಕಣೆ, ಒಬ್ಬ ವ್ಯಕ್ತಿ ಕೆಟ್ಟ ಸಮಯದಲ್ಲಿರೋವಾಗ ನಾವು ಅವ್ರ ಜೊತೆ ಕೆಟ್ಟದಾಗಿ ವರ್ತಿಸಬಾರ್ದು. ಎಂಥ ಸಂದರ್ಭ ಬಂದ್ರು ಅವ್ರ ಹಿನ್ನೆಲೆನ ನಾವು ನೆನಪಲ್ಲಿ ಇಟ್ಕೊಂಡು ಅದ್ರ ಮೂಲಕ ನಾವು ಈಗ ಜಡ್ಜ್ ಮಾಡಬಾರ್ದು. ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಅವಾಗ ತಾನಾಗೆ ಎಲ್ಲ ಸರಿ ಹೋಗುತ್ತೆ, ನಿನಗೂ ಎಲ್ಲ ಗೊತ್ತಾಗುತ್ತೆ ಅಷ್ಟೇ. ಸರಿ, ಏನ್ ಗೊತ್ತಾ, ನನಗೆ ಏನೂ ಅರ್ಥ ಆಗ್ತಿಲ್ಲ. ಸ್ವಲ್ಪ ಸಿಂಪಲ್ ಆಗಿ ಬಿಡಿಸಿ ಹೇಳ್ತೀರಾ? ಏನೇ ಇವಾಗ ನೀನ್ ಯಾರಿಗೋ ಹರ್ಟ್ ಮಾಡ್ಬಿಟ್ಟಿದೀಯ ಅಂತ ನಿನಗ್ ನೋವಾಗ್ತಿದೆ ಅಲ್ವಾ? ನೀನು ಯಾರಿಗ್ ಹರ್ಟ್ ಮಾಡಿದ್ಯೋ ಅವ್ರ ಹತ್ರ ಹೋಗಿ ಸಾರಿ ಕೇಳ್ಬಿಡು, ಅವಾಗೆಲ್ಲ ಸರಿ ಹೋಗುತ್ತೆ ಅಷ್ಟೇ. ಲಕ್ಷ್ಮಿ, ದುರ್ಗಾ ಅವ್ರು ಎಲ್ಲಿದ್ದಾರೆ ಅಂತ ನಿಂಗೆ ಗೊತ್ತಿದ್ಯಾ? ನಾನು ಅರ್ಜೆಂಟಾಗಿ ಮಾತಾಡ್ಬೇಕಿತ್ತು. ದುರ್ಗಾ ಅಕ್ಕನ ಇವಾಗ ಆಗಲ್ಲ ಬಿಡಿ. ಆಗಲ್ವಾ? ಯಾಕೆ? ಯಾಕೆ ಅಂದ್ರೆ ದುರ್ಗಾ ಅಕ್ಕ ಮನೇಲಿಲ್ಲ, ಅದಕ್ಕೆ. ಅವ್ರು ಎಲ್ಲೋಗಿದ್ದಾರೆ ಅಂತ ನಿಮ್ಗೇನಾದ್ರೂ ಗೊತ್ತಾ ಲಕ್ಷ್ಮಿ? ಎಲ್ಲಿಗೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ, ಆದ್ರೆ ಅವ್ರು ಹೋಗುವಾಗ ನಾನು ನೋಡ್ದೆ. ಹೌದಾ? ಏನಂದ್ರು? ನನ್ನ ಹತ್ರ ಏನೂ ಹೇಳಿಲ್ಲ. ಆದ್ರೆ ಅವ್ರು ಹೊರಗೆ ಹೋಗುವಾಗ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಿದ್ರು, ಅರ್ಜೆಂಟ್ ಎಲ್ಲಿದ್ರು, ಆಮೇಲೆ ಕಾಬ್ರಿಯಲ್ಲೂ ಇದ್ರು. ಏನು ಗಾಬ್ರಿನಾ? ಹೌದು ಅತ್ತೆ, ತುಂಬಾ ಗಾಬರಿಯಲ್ಲಿದ್ರು. ಅವ್ರಿಷ್ಟು ಗಾಬರಿ ಆಗಿರೋದನ್ನ ನಾನು ನೋಡೇ ಇಲ್ಲ. ಆಮೇಲೆ ಅರ್ಜೆಂಟಾಗಿ ಹೋದ್ರು. ಇದೇ ಫಸ್ಟ್ ಟೈಮು ಅವ್ರು ಅಷ್ಟು ಅರ್ಜೆಂಟಾಗಿ ಹೋಗಿರೋದನ್ನ ನಾನು ನೋಡಿದ್ದು. ಲಕ್ಷ್ಮಿ, ದುರ್ಗಾ ಯಾರ ಹತ್ರ ಫೋನಲ್ಲಿ ಮಾತಾಡ್ತಿದ್ರು, ಏನ್ ಮಾತಾಡ್ತಿದ್ರು ಅಂತ ನಿಮ್ಗೇನಾದ್ರೂ ಗೊತ್ತಾ? ಯಾರ ಹತ್ರ ಅಂತ ಗೊತ್ತಿಲ್ಲ, ಆದ್ರೆ ಅಂತರೂ ಅವ್ರ ಬಗ್ಗೆ ಮಾತಾಡ್ಕೊಂಡು ಹೋಗಿದ್ದು ಕೇಳಿಸ್ತು. ಸತ್ಯನ ತುಂಬಾ ದಿನ ಮುಚ್ಚಿಡಕ್ಕಾಗಲ್ಲ, ಅದು ಒಂದಲ್ಲ ಒಂದಿನ ಹೊರಗೆ ಬರ್ಲೇಬೇಕು. ಸತ್ಯನ ಹೊರಗೆ ತರೋ ಪ್ರಯತ್ನ ನಾನು ಖಂಡಿತ ಮಾಡ್ತೀನಿ. ಅಂತರ ಅಕ್ಕನ ಬಗ್ಗೆನಾ? ಬೇರೆ ಏನಾದ್ರೂ ಮಾತಾಡ್ತಿದ್ರಾ? ನೀನಾದ್ರೂ ಕೇಳಿಸ್ಕೊಂಡಿದ್ಯಾ? ಪ್ಲೀಸ್ ಲಕ್ಷ್ಮಿ, ನೆನ್ಪು ಮಾಡ್ಕೋ. ಯಾಕತ್ತೆ ಇಷ್ಟೊಂದು ಡೀಟೇಲ್ಸ್ ಕೇಳ್ತಿದ್ದೀರಾ? ಏನಾಯ್ತು? ಏನೂ ಇಲ್ಲ ಲಕ್ಷ್ಮಿ, ಸುಮ್ಮನೆ ಜಸ್ಟ್ ಜನರಲಿ ಇನ್ಫಾರ್ಮೇಶನ್ಗೋಸ್ಕರ ಕೇಳಿದೆ ಅಷ್ಟೇ. ಇಲ್ಲ ಅತ್ತೆ, ನನಗೆ ಗೊತ್ತಿರೋದಿಷ್ಟೇ, ಅಷ್ಟನ್ನು ಮಾತ್ರ ಹೇಳಿದ್ದೀನಿ. ಮೋಸ್ಟ್ಲಿ ಆಫೀಸ್ ಕೆಲಸದ ಮೇಲೆ ಹೋಗಿರ್ತಾರೆ ಅನ್ಸುತ್ತೆ. ನೀವೇ ಟೆನ್ಷನ್ ಮಾಡ್ಕೊಂತಿದ್ದೀರಾ? ಬರ್ತಾರೆ ಬಿಡಿ. ನಾನಾ ಟೆನ್ಷನ್? ಇಲ್ಲಪ್ಪ, ಸುಮ್ಮನೆ ಹಾಗೆ ಕೇಳಿದೆ. ನೀನು ಹೋಗು. ಅಂತರ ಅಕ್ಕನ ಬಗ್ಗೆ ಮಾತಾಡ್ಕೊಂಡು ಗಾಬರಿಲಿ ಅವಸರದಲ್ಲಿ ಹೋಗಿದ್ದಾರೆ ಅಂದ್ರೆ ಏನಿರ್ಬೋದು? ದುರ್ಗಾ ಅವರೇ ಬರಲಿ, ಅವ್ರ ಹತ್ರನೇ ಮಾತಾಡ್ತೀನಿ. ಎಷ್ಟೋ ಸಲ ಏನೇನೋ ಹುಡುಕ್ತಾ ಇರ್ತೀವಿ, ಏನೇನೋ ಸಿಗುತ್ತೆ. ನೀವ್ ನನ್ನ ಹುಡುಕ್ತಾ ಇದ್ರಿ, ನಾನು ಸಿಕ್ಕಿದ್ದೀನಿ ಅಷ್ಟೇ. ಹೋಗ್ತಾ ಮಾತಾಡ್ತಿದ್ಯಾ? ಸರಿ, ನೀನ್ ಯಾಕೆ ಒಬ್ಳೆ ನಿಂತಿದ್ಯಲ್ಲಿ? ಜೀವನ ಒಗ್ಗಟ್ಟಾಗಬಾರ್ದು ಅಂತ ಒಬ್ಳೆ ನಿಂತಿದ್ದೀನಿ. ಅರ್ಥ ಆಗ್ಲಿಲ್ಲ. ನನ್ಗೆ ಎಲ್ಲೋ ಓದಿದ್ ನೆನಪು, ಕರಡಿಗಳಿರುತ್ತಲ್ಲ ಅವು ಗುಂಪಲ್ಲಿರಲ್ವಂತೆ, ಸಿಂಗಲ್ ಆಗೇ ಇರ್ತಾವಂತೆ. ಒಂಟಿಯಾಗಿ ಬದುಕಿ, ಒಂಟಿಯಾಗಿ ಅವ್ರ ಆಹಾರನ ಹುಡುಕಿ, ಒಂಟಿಯಾಗಿ ಜೀವನ ಮಾಡಿ, ಒಂಟಿಯಾಗೆ ಹೋಗ್ತಾವಂತೆ. ಮನುಷ್ಯರು ಆತರ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಅವಾಗ ಯಾರಿಂದಾನು ಯಾರಿಗೂ ನೋವಾಗಲ್ಲ, ಯಾರಿಗೂ ಬೇಜಾರಾಗಲ್ಲ. ಅದಕ್ಕೆ ನಾನು ಕರಡಿಯಾಗಿ ಕೊಟ್ಟಿದ್ಯಾ? ಇಲ್ಲ, ಒಬ್ಳೇ ಇರಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನನ್ನಿಂದ ನಿನ್ಗೆ ಹರ್ಟ್ ಆಗಿದೆಯಲ್ಲ? ಛೆ, ಹಾಗೇನೂ ಇಲ್ಲಪ್ಪ. ನಾನ್ ಬಂದಿದ್ದು ಅಜ್ಜಿ ಆರೋಗ್ಯಕ್ಕೋಸ್ಕರ ಅಷ್ಟೇ. ಅವ್ರ ಆರೋಗ್ಯ ಚೆನ್ನಾಗಿದ್ರೆ ನನಗಷ್ಟೇ ಸಾಕು. ಅದು ಬಿಟ್ರೆ ಬೇರೆ ಯಾವ ರೀಸನ್ನೂ ಇರ್ಲಿಲ್ಲ. ನಂಗೆ ಬೇರೆ ಯಾವ ಭಾವನೆನೂ ಇರ್ಲಿಲ್ಲ ಈ ಮನೆಗೆ ವಾಪಸ್ ಬರಕ್ಕೆ. ನಾನೀಗಾಗ್ಲೇ ಸೋತ್ ಬಿಟ್ಟಿದ್ದೀನಿ, ಮತ್ತೆ ಗೆಲ್ಲೋ ಆಸೆ ಇಲ್ಲ.
ಸೋತವ್ರಿಗೆ ಗೆಲ್ಲೋ ಬೆಲೆ ಏನು ಅಂತ ಗೊತ್ತಿರುತ್ತೆ, ಆದರೆ ಗೆದ್ದವ್ರಿಗೆ ಸೋಲು ಭಯ ಕಾಡ್ತಾನೆ ಇರುತ್ತೆ. ಅಂಡ್ ಆ ಭಯ ಅಷ್ಟು ಈಸಿಯಾಗಿ ಬದುಕಕ್ಕೆ ಬಿಡಲ್ಲ ಲೀಲಾ. ಹಾಗೇನೂ ಇಲ್ಲ ರೀ, ಎಷ್ಟೋ ಸಲ ಭಯನೇ ನಮ್ಮ ಜೀವ ಉಳಿಸುತ್ತೆ. ನೀರಿನ ಭಯ ಇದ್ರೆ ನೀರ್ ಪಾಲಾಗೋದು ತಪ್ಪುತ್ತೆ, ಬೆಂಕಿ ಭಯ ಇದ್ರೆ ಸುಡೋದು ತಪ್ಪುತ್ತೆ, ವೇಗವಾಗಿ ಹೋಗೋ ಭಯ ಇದ್ರೆ ಆಕ್ಸಿಡೆಂಟ್ ಆಗೋದು ತಪ್ಪುತ್ತೆ. ಹಾಗೆ ಪ್ರೀತಿ ಭಯ ಇದ್ರೆ ಮೋಸ ಹೋಗೋದು ತಪ್ಪುತ್ತೆ ಅಂತ್ಯ. ಇನ್ನೊಂದ್ಸಲ ಪ್ರೀತಿಯಲ್ಲಿ ಬೀಳೋದು ತಪ್ಪುತ್ತೆ. ಏನೇನೆಲ್ಲ ಮಾಡಿದೆ, ಯಾವುದು ಕೈಗೂಡ್ತಾ ಇಲ್ಲ. ಬಿಸ್ನೆಸ್ ಆಗಿದ್ರೆ ಬಂಡವಾಳ ಹಾಕಿ ಲಾಭ ತೆಗಿಬೋದಾಗಿತ್ತು, ಆದ್ರೆ ಇದಂತ ಕೆಲಸ ಅಲ್ವಲ್ಲ. ತುಂಬಾ ಹುಷಾರಾಗಿ ಬುದ್ಧಿವಂತಿಕೆಯಿಂದ ಮಾಡ್ಬೇಕಾಗಿರುವಂತ ಕೆಲಸ. ಸ್ವಲ್ಪ ಯಾಮಾರಿದ್ರು ಮಾಡಿದ್ದೆಲ್ಲ ಊಫಿ ಆಗ್ಬಿಡುತ್ತೆ. ನಾನಿಲ್ಲಿ ಎಷ್ಟು ಕಷ್ಟ ಪಡ್ತಾ ಇದ್ದೀನಿ. ಅವ್ನು ನೋಡಿದ್ರೆ ಫೋನ್ ಮಾಡಿ ಇನ್ನೂ ಆಗಿಲ್ವಾ ಅಂತ ನನ್ನ ಪ್ರಾಣ ತಿಂತಿದ್ದಾನೆ. ನಾನು ಪಡ್ತಿರೋ ಪಾಡು ಅವನಿಗೇನು ಗೊತ್ತು. ಹೇಗ್ ನಿಲ್ಲಿಸ್ಲಿ ಸರು, ಹೇಗ್ ನಿಲ್ಲಿಸ್ಲಿ? ನನ್ನ ಮನಸ್ಸಲ್ಲಿರೋ ನೋವು ಕಣ್ಣೀರಾಗಿ ಆಚೆ ಬರ್ತಿದೆ. ಅಂಥ ನೋವು ಏನಿದೆ ಅತ್ತೆ? ನನ್ನ ಹತ್ರ ಹೇಳ್ಕೊಳ್ಳಿ. ನೀವು ನನಗೆ ಬರೀ ಅತ್ತೆ ಅಲ್ಲ, ನನ್ನ ಅಮ್ಮ ಇದ್ದ ಹಾಗೆ. ನಿಮ್ಮ ಮಗು ಹತ್ರ ನೀವು ನೋವು ಹೇಳ್ಕೊಳ್ಳೋದಿಲ್ವಾ? ಅಮ್ಮನ ಎತ್ತಲೇ ನಿನ್ನಜ್ಜಿ. ನಾನು ಯಾವ ಸೀಮೆ ಅಮ್ಮನೇ ನಿಂಗೆ? ಇನ್ನು ನಾನು ಗಂಡ ಸಿಕ್ಕಿ ಮಗು ಆಗಿ ಆಮೇಲೆ ನನ್ನ ಅಮ್ಮ ಆಗೋದು. ಅಷ್ಟರೊಳಗೆ ಇಡೀ ಸಾಮ್ರಾಜ್ಯನ ನುಂಗಿ ಹಾಕಿರ್ತೀನಿ. ಅಮ್ಮ ಅಂತೆ ಅಮ್ಮ. ಈ ಮನೆ ನುಂಗಕ್ಕೆ ಬಂದಿರೋ ಗುಮ್ಮ ಕಣೆ ನಾನು, ಗುಮ್ಮ. ಬೇಡ ಸರು, ಬೇಡ. ನನ್ನ ಮನಸ್ಸಲ್ಲಿರೋ ನೋವು ನನ್ನ ಜೊತೆಲೆ ಮಣ್ಣಾಗ್ಬಿಡ್ಲಿ. ಆ ನೋವು ಅನ್ನೋದು ಬೆಂಕಿ ಇದ್ದಾಗೆ, ಅದು ಹತ್ರ ಬರೋರ್ನೆಲ್ಲ ಸುಡ್ತಾ ಹೋಗುತ್ತೆ. ಅದನ್ನ ಕಣ್ಣೀರಲ್ಲಿ ಮಾತ್ರ ಆರಿಸೋದಕ್ಕೆ ಸಾಧ್ಯ. ಅತ್ತೆ, ನನ್ನ ಸ್ವಂತ ಅಮ್ಮನ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನೀವು ನಿಜವಾಗ್ಲೂ ನನಗೆ ತಾಯಿಗಿಂತ ಜಾಸ್ತಿ. ನೀವತ್ರ ನನಗೂ ಅಳು ಬರುತ್ತೆ ಅತ್ತೆ. ನೀವು ಈ ಮನೆಗೆ ಬರೋದಕ್ಕೂ ಮುಂಚೆ ಅದು ಎಷ್ಟು ಸಲ ನಿಮ್ ಜಪ ಮಾಡಿದ್ದೀನೋ ನಿಮಗದ್ರ ಅಂದಾಜೇ ಇಲ್ಲ. ನೀವತ್ರ ಇಡೀ ಮನೆನೇ ಅಳುತ್ತೆ ಅತ್ತೆ. ಪ್ಲೀಸ್ ಅದೇನಿದೆಯೋ ಅದು ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಮನ್ಸಿನ ಭಾರನೂ ಕಡಿಮೆ ಆಗತ್ತೆ. ನೋಡ್ ಸರು, ನೀನ್ ನನ್ನನ್ನ ತಾಯಿ ಥರ ಅಂತ ಹೇಳ್ತಿದ್ಯಾ, ಅದಕ್ಕೆ ನಾನು ಈ ವಿಷಯನ ನಿನ್ಗೆ ಹೇಳ್ತಿದ್ದೀನಿ. ಆದ್ರೆ ಈ ಸತ್ಯನ ನೀನು ಯಾರಿಗೂ ಹೇಳ್ಬಾರ್ದು. ನೀವು ಮೊದಲು ಹೇಳಿ ಅತ್ತೆ. ಸರು, ಅವತ್ತು ನೀನೇನೋ ಹೇಳ್ಬಿಟ್ಟೆ. ನೀವು ಅಭಿಗೆ ಹತ್ರ ಇದ್ದಷ್ಟು, ಅವನ ಜೊತೆ ಉಳ್ಕೊಳಕ್ ಶುರು ಮಾಡಿದಷ್ಟು ನೀವು ಅವನಿಗೆ ಹತ್ರ ಆಗ್ಬೋದು ಅಂತ. ಆದ್ರೆ ನಾನು ಅದನ್ನ ಎಷ್ಟೆಷ್ಟೋ ಪ್ರಯತ್ನ ಪಟ್ಟೆ, ಅದಾಗ್ಲೇ ಇಲ್ಲ ಸರು. ನಾನು ಏನ್ ಮಾಡ್ಲಿ? ನನ್ನ ಜೀವನ ಹೀಗಾಗೋಯ್ತಲ್ಲ. ನನ್ನ ಅಂತರಾತ್ಮ ಪ್ರತಿದಿನ ನನ್ನನ್ನು ಕೇಳುತ್ತೆ, ನೀವಿಬ್ರು ಗಂಡ ಹೆಂಡತಿ ಯಾಕೆ ಇಷ್ಟು ದೂರ ಇದ್ದೀರಾ ಅಂತ. ನಾನು ಏನು ಉತ್ತರ ಕೊಡ್ಲಿ? ನಿಮ್ ಜೀವನ ಚೆನ್ನಾಗಿರ್ಲಿ ಅಂತ ಅವತ್ತು ಹಾಗಂದೆ. ಆದ್ರೆ ಅದ್ ಯಾಕೆ ಸರಿ ಹೋಗ್ತಿಲ್ವೋ ನನಗೆ ಅರ್ಥನೇ ಆಗ್ತಿಲ್ಲ ಅತ್ತೆ. ನೀವು ಏಜೆ ಒಂದಾಗೋದಕ್ಕೆ ಏನ್ ಬೇಕಾದ್ರೂ ಮಾಡ್ತೀನಿ, ಯಾವ ವ್ರತ ಬೇಕಾದ್ರೂ ಮಾಡ್ತೀನಿ. ಬೇಕಿದ್ರೆ ಒಂದೇ ಹೊತ್ತು ಊಟ ಮಾಡಿ ವಾರ ಇಡೀ ಉಪವಾಸ ಇರ್ತೀನಿ. ಇಲ್ಲ ಅತ್ತೆ, ಪ್ರವಾಹ ಇದ್ದಾಗೆ. ಬೇಕಾದ್ರೆ ಒಂದ್ಸಲಿ ಕೈ ಇಟ್ಟು ನೋಡು, ನಿನ್ನನ್ನು ಸೇರಿಸಿ ಕೊಚ್ಕೊಂಡು ಹೊರಟೋಗ್ತಾರೆ. ಬೇಕಾದ್ರೆ ಟ್ರೈ ಮಾಡು, ಇಟ್ಸ್ ಫ್ರೀ. ಒಳ್ಳೆ ಮಾತಲ್ಲಿ ಹೇಳೋದಕ್ ಬಂದ್ರೆ ನನ್ ಮೇಲೆ ಸವಾರಿ ಮಾಡ್ತೀರಾ? ಸರಿ ಆಯ್ತು, ನೀವು ಒಪ್ಪಲ್ಲ ಅಂತ ನನಗೆ ಮೊದಲೇ ಗೊತ್ತಿತ್ತು. ಆದ್ರೂ ಟ್ರೈ ಮಾಡಬೇಕು ಅಂತ ಮಾಡಿದೆ. ಈಗ
ಯಾರ ಹತ್ರ ಹೇಳಬೇಕೋ ಅವ್ರ ಹತ್ರನೇ ಹೇಳ್ತೀನಿ. ಅದು ಏನಾದರೂ ಸರಿ. ಇನ್ನು ಕೆಲವರಿಗೆ ಬುದ್ಧಿನೇ ಬಂದಿಲ್ಲ. ಹಲೋ ರೀ, ಅಜ್ಜಿ ಏನೋ ದುರ್ಗಾ ಹೊರಗಡೆ ಹೋಗಿದ್ದಾಳೆ ಅಂತ ಹೇಳ್ಬಿಟ್ರು. ಆದ್ರೆ ಇಷ್ಟೊತ್ತಾದ್ರೂ ಯಾಕೆ ಮನೆಗೆ ಬರ್ಲಿಲ್ಲ? ನನ್ನನ್ನು ಆಟ ಆಡ್ಸ್ಬೇಕು ಅಂತ ಬೇಕಂತ ಈ ತರ ಮಾಡ್ತಿದ್ದಾಳ, ಅಥವಾ ನನ್ನ ನಂಬ್ಸಕ್ಕೆ ಹೊಸ ಪ್ಲಾನ್ ಏನಾದ್ರೂ ಮಾಡ್ತಾ ಇದ್ದಾಳ? ಇಲ್ಲ ಇಲ್ಲ ಇಲ್ಲ, ದುರ್ಗಾ ಈ ತರ ಎಲ್ಲ ಮಾಡಲ್ಲ. ಅವಳಿಗೆ ಪ್ರೊಫೆಷನಲ್ ಎಥಿಕ್ಸ್ ಅಂತ ಇದೆ. ಸ್ವಿಚ್ ಆಫ್. ದುರ್ಗಾ ಯಾವತ್ತೂ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋ ತನಕ ಬಿಡಲ್ವಲ್ಲ. ಏನಾಗಿದೆ? ಅಟ್ಲೀಸ್ಟ್ ಹೋದಾದ್ಮೇಲೆ ರೀಚ್ ಆಗಿದ್ದೀನಿ ಅಂತ ಮೆಸೇಜ್ ಆದರೂ ಹಾಕೊಳ್ಳೋ. ಯಾಕೆ ಈ ಥರ ಬಿಹೇವ್ ಮಾಡ್ತಾ ಇದ್ದಾಳೆ? ಹಾಯ್ ದುರ್ಗಾ, ನಾನಿನ್ನ ರೀಚ್ ಮಾಡೋದಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಈ ವಾಯ್ಸ್ ಮೆಸೇಜ್ನ ಕೇಳಿದ ಕೂಡಲೇ ನೀನು ನನಗೆ ರೆಸ್ಪಾಂಡ್ ಮಾಡು. ಐ ವಾಂಟ್ ಟು ಟಾಕ್ ಟು ಯು. ಟೇಕ್ ಕೇರ್. ಏನಾಗಿದೆ ಎಲ್ರಿಗೂ? ಲೈಫಲ್ಲಿ ಬಿಸ್ನೆಸ್ ಮುಖ್ಯ, ಬಟ್ ಬಿಸ್ನೆಸ್ಸೇ ಲೈಫ್ ಆಗಬಾರ್ದು. ಕಿಶೋರ್ ನೋಡಿದ್ರೆ ಇಷ್ಟು ವರ್ಷದಿಂದ ಅಬ್ರಾಡಲ್ಲಿದ್ದಾನೆ. ಪ್ರೇಮ್ ಪ್ರಮೋದ್ ನೋಡಿದ್ರೆ ಆಫೀಸಲ್ಲೇ ಮುಳುಗೋಗಿದ್ದಾರೆ. ಈಗ ಅವ್ರ ಸಾಲಿಗೆ ದುರ್ಗಾನೂ ಸೇರ್ಕೋತಾ ಇದ್ದಾಳೆ. ವಾಟ್ಸ್ ಹ್ಯಾಪನಿಂಗ್? ಇರೋದನ್ನ ಸುಮ್ಮನೆ ಡೆವಲಪ್ ಮಾಡ್ಕೊಂಡು ಹೋದ್ರೆ ಸಾಕು. ಏನಾಗಿದೆ ಎಲ್ರಿಗೂ? ಏಜೆ, ಹೇಳಿ ಸರ್, ಏನಾರ ವಿಷಯ ಆಯ್ತಾ? ವಿಷಯ ಅಂತ ಏನೂ ಇಲ್ಲ ಏಜೆ. ಏನಾರ ಹೆಲ್ಪ್ ಬೇಕಿತ್ತಾ? ಇಲ್ಲ, ನಿಮ್ಮ ಹತ್ರ ಮಾತಾಡಬೇಕಿತ್ತು. ಮಾತಾಡು. ನಾನು ನಿಮ್ಮ ಹತ್ರ ಪರ್ಸ್ನಲ್ ಆಗಿ ಮಾತಾಡಬೇಕಿತ್ತು. ಇಲ್ಲಿ ಯಾರ ಇದ್ದಾರ? ಇಲ್ಲ ಏಜೆ. ಮತ್ತೆ ಮಾತಾಡು. ನಾನು ಮಿತಿ ಮೀರಿ ಮಾತಾಡ್ತಿದ್ದೀನಿ ಅಂತ ಅನ್ಕೋಬೇಡಿ. ನಾನು ಹೇಳೋ ಮಾತನ್ನ ಪ್ಲೀಸ್ ಕೂಲಾಗಿ ಕೇಳಿಸ್ಕೊಳ್ಳಿ. ಅಂತರ ಅಷ್ಟೇ ದಿನದಿಂದ ದಿನಕ್ಕೆ ತುಂಬ ಸೊರ್ಗೋಗ್ತಿದ್ದಾರೆ. ಅವ್ರು ತುಂಬ ನೋವು ಅನುಭವಿಸ್ತಿದ್ದಾರೆ. ತುಂಬ ಲೋನ್ಲಿ ಆಗಿ ಫೀಲ್ ಮಾಡ್ಕೋತಿದ್ದಾರೆ. ಸರು, ಆಮೇಲೆ ಮಾತಾಡೋಣ. ಈಗ ಹೋಗು. ಇಲ್ಲ ಏಜೆ, ನೀವು ನನ್ನ ಬಗ್ಗೆ ಏನಾದರೂ ಅಂದ್ಕೊಳ್ಳಿ, ಬೇಕಿದ್ರೆ ಒಂದೆರಡು ಡೇಟ್ ಹೊಡೀರಿ. ನಾನು ಅದನ್ನು ಆಶೀರ್ವಾದ ಅಂತಲೇ ತಿಳ್ಕೊತೀನಿ. ಆದರೆ ನೀವು ಅಂತರ ಅತ್ತೆ ಚೆನ್ನಾಗಿರ್ಬೇಕು, ಅದಕ್ಕೆ ನಾನು ಇಷ್ಟೆಲ್ಲ ಹೇಳ್ತಿರೋದು. ಸರು, ಇದು ನಿನ್ನ ಹತ್ರ ಮಾತಾಡೋ ವಿಷಯ ಅಲ್ಲ, ಹೋಗು. ಇಲ್ಲ, ನಾನು ಹೋಗಲ್ಲ. ನಾವು ಚೆನ್ನಾಗಿರ್ಲಿ ಅಂತ ನೀವು ಬಯಸೋದು ತಪ್ಪಲ್ಲ ಅಲ್ವಾ? ಹಾಗೆ ನೀವು ಅಂತರ ಅತ್ತೆ ಚೆನ್ನಾಗಿರ್ಲಿ, ಅನ್ಯೋನ್ಯವಾಗಿರ್ಲಿ ಅಂತ ನಾವು ಬಯಸೋದ್ರಲ್ಲಿ ತಪ್ಪೇನಿದೆ ಏಜೆ? ನಿಮ್ಮಿಂದ ನಾವು ಪ್ರೀತಿ ಪಡ್ಕೊಂಡಿದ್ದೀವಿ, ಅದೇ ಪ್ರೀತಿನ ನಿಮಗೂ ನಾವು ಕೊಡ್ಬೇಕಲ್ವಾ? ಈ ಸೇಜೆ ಹೇಳಿ ಕಳ್ಸಿದ್ ವರ್ಕ್ ಆಗುತ್ತಾ, ವರ್ಕ್ ಆಗಲ್ವಾ? ಆಗುತ್ತಾ ಆಗಲ್ವಾ? ಆಗಿದೆ. ಅಂತ ಸಾರಿ ಅಭಿ, ನೀವು ಬಂದಿದ್ದು ಗಮನಿಸ್ಲಿಲ್ಲ. ಓಕೆ, ಏನೋ ತುಂಬ ಡೀಪಾಗಿ ಯೋಚನೆ ಮಾಡ್ತದೆ, ಕೇಳಿಸಿರಲ್ಲ. ಡೀಪಾಗಿ ಯೋಚನೆ ಮಾಡುವಂಥದ್ದು ನಮ್ಮಂಥ ಹೆಣ್ಮಕ್ಳು ಬಾಳಲ್ಲಿ ಏನಿರುತ್ತೆ ಅಭಿ? ಅದೇ ನೋವು, ಅದೇ ಗೋಳು ಅಷ್ಟೇ. ಅಂತರ ಓಕೆ. ಅಭಿ, ನನ್ನಿಂದ ಏನಾದರೂ ಆಗ್ಬೇಕಿತ್ತಾ? ಅದೇನು ಅಂತ ಹೇಳಭಿ, ನಾನು ಮಾಡ್ತೀನಿ, ಹೇಳು. ನಾನು ಆ್ಯಕ್ಚುಲಿ ನಿನ್ನ ಹತ್ರನೇ ಮಾತಾಡೋದಕ್ಕೆ ಅಂತ ಬಂದೆ. ಅದು ನನಗೆ ಗೊತ್ತು ಕಣು. ಸುತ್ತಿ ಬಳಸಿ ಯಾಕೆ ಹೇಳ್ತೀಯ? ನೇರವಾಗಿ ಹೇಳು, ಅದೇನು ಅಂತ ಹೇಳು ಅಭಿ. ಆ್ಯಕ್ಚುಲಿ ನಿನಗೆ ನನ್ನಿಂದ ಹರ್ಟ್ ಆಗಿದೆ. ಇನ್ಫ್ಯಾಕ್ಟ್ ತುಂಬಾ ಹರ್ಟ್ ಆಗಿದೆ, ನನಗೆ ಗೊತ್ತದು. ಅಯ್ಯೋ, ನಾನು ಈ ಮಾತನ್ನು ಒಪ್ಪಲ್ಲ. ನನ್ನ ಗಂಡನಿಂದ ಹರ್ಟ್ ಆಗೋದ?
ಚಾನ್ಸೇ ಇಲ್ಲ ಅಭಿ. ನೀನ್ ನನ್ಗೆ ಹರ್ಟ್ ಮಾಡ್ತೀಯಾ ಅಭಿ? ನೀನ್ ಒಂದೇ ಒಂದ್ ಮಾತು ಈ ಕ್ಷಣದಲ್ಲಿ ಅಂತ್ರ ನೀನ್ ಕುತ್ತಿಗೆ ಕತ್ತರಿಸ್ಕೊ ಅಂತ ಹೇಳಿದ್ರೆ ನಾನ್ ಅದಕ್ಕೂ ಸಿದ್ಧ. ನಾನ್ ಖುಷಿಯಾಗಿ ಪ್ರಾಣ ಬಿಡ್ತೀನಿ. ಅಂಥದ್ರಲ್ಲಿ ನೀನ್ ನನಗ್ ನೋವು ಮಾಡ್ತೀಯ? ಇಲ್ಲ, ನಿನಗೆಲ್ಲೋ ಹಾಗನ್ಸಿದೆ. ಇಲ್ಲ, ನಿನ್ಗೆ ಯಾರಾದ್ರೂ ಸುಳ್ಳು ಹೇಳಿರ್ಬೇಕು. ನಿನ್ನ ಮಾತೊಂದು ಹೇಳ್ತಾ ಇದೆ, ನಿನ್ನ ಕಣ್ಣೆ ಇನ್ನೊಂದು ಹೇಳ್ತಾ ಇದೆ. ಈ ಕಣ್ಣೀರು ನನಗೆ ಪರಿಚಯ ಇಲ್ಲ ಅನ್ಕೊಂಡಿದ್ಯಾ? ಹಾಂ, ಈ ಹಿಂದೆನೇ ನಾನು ಈ ಕಣ್ಣೀರನ್ನ ಭೇಟಿ ಮಾಡಿದ್ದೀನಿ. ಆದರೆ ಆಗ ಅವು ಖುಷಿಯಿಂದ ಹೊರಗೆ ಬಂದಿತ್ತು. ಆದರೆ ನೋವಲ್ಲಿ ಬರ್ತಿರೋ ಕಣ್ಣೀರನ್ನ ಇವತ್ತೇ ಭೇಟಿ ಮಾಡ್ತಾ ಇರೋದು. ಅಂಡೇನೋ ಅದಕ್ಕೆ ಕಾರಣನೂ ನಾನೇ. ಅಬ್ಬಬ್ಬಬ್ಬಬ್ಬ, ಏನ್ ಮಾತಾಡ್ತೀಯೋ ಮಾರಾಯ. ನಿಜವಾಗ್ಲೂ ಆ ಅಂತರ ನೀನನ್ನು ಪಡೆಯೋಕೆ ಪುಣ್ಯನೇ ಮಾಡಿಕೆ ಬಿಡು. ಹಾ ಅಭಿ, ಬಿಡ್ತು ಅನ್ನು. ನನ್ನ ನೋಗೆ ನೀನ್ ಕಾರಣ ಹೇಗಾಗ್ತೀಯ? ಇಲ್ಲ ಅಂತ ಇತ್ತೀಚೆಗೆ ನಾನು ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿಲ್ಲ, ಸರಿಯಾಗಿ ಮಾತಾಡಿಲ್ಲ. ನನ್ನ ಮನಸ್ಸು ಸರಿ ಇರಲಿಲ್ಲ. ಪ್ರಾಬ್ಲಿ ಅದು ಕಾರಣ ಇರ್ಬೋದು. ನಿನ್ನ ಬಗ್ಗೆ ಯೋಚನೆ ಮಾಡಿದಾಗಲೆಲ್ಲ ನಾವೊಂಥರ ಗಿಲ್ಟ್ ಫೀಲಿಂಗ್ ಬರುತ್ತೆ. ಪಾಪ ನೀನು ಎಷ್ಟೆಲ್ಲ ನೋವನ್ನ. ನಾನೀಗ 3 ಹಾಡು ಆಡ್ದೆ. ಆ 3 ಹಾಡಲ್ಲಿ ಕೂಡ ಪ್ರೀತಿಯಲ್ಲಿ ಹೆಣ್ಮಕ್ಳೇ ಗಂಡ್ಮಕ್ಳನ್ನು ಕೊಲ್ಲೋದು. ಯಾಕೆ ಮೇಡಮ್? ವೈ ಮೇಡಮ್, ವೈ? ಕೊಲ್ಲೋದು ಅಂದ್ರೆ ಪ್ರೀತಿಯಿಂದ ಕೊಲ್ಲೋದು. ಪ್ರೀತಿಯಿಂದನೋ ಚಾಕುಯಿಂದನೋ? ಹೋಗೋದು ಪಾಪ ಗಂಡು ಮಕ್ಳಿದ್ದೀವ ತಾನೆ. ವಿಶ್ವರೂಪ್, ಏನ್ ಮಾತಾಡ್ತಿದ್ದೀರಾ? ನನ್ನ ಹತ್ರ ಇದೆಲ್ಲ ಹೇಳ್ಬಿಡಿ, ನಂಗೇನು ಗೊತ್ತಾಗಲ್ಲ. ಸುಮ್ಮನಿರಿ ಮೇಡಮ್, ನೀವು ಸುಳ್ಳು ಹೇಳ್ಬೇಡಿ. ನೀವು ಹುಡುಗಿರಿ ಎಷ್ಟು ಮೊದಲು ಹುಡುಗನ ಲವ್ ಮಾಡೋದು, ಆಮೇಲೆ ಅವನ್ನ ಅವಾಯ್ಡ್ ಮಾಡೋದು, ಆಮೇಲೆ ಅವನ ಮೇಲೇನೆ ಅನುಮಾನ ಪಡೋದು. ಇದರಿಂದ ಗಂಡ್ಮಕ್ಳಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ ಮೇಡಮ್? ಇದೆಲ್ಲ ಹೆಣ್ಮಕ್ಳಿಗೆ ಎಲ್ಲೇ ಅರ್ಥ ಆಗುತ್ತೆ ಮೇಡಮ್, ನಿಮ್ಗೆಲ್ಲ ಗೊತ್ತಾಗಲ್ಲ ಬಿಡಿ. ಈ ಗಂಡ್ಮಕ್ಳ ಮನಸ್ಸು ಹೇಗೆ ಗೊತ್ತಾ ಮೇಡಮ್? ಈ ಟೀ ಕಪ್ಪಲ್ಲಿ ಅದು ಬಿಸ್ಕಿಟ್ ಅಷ್ಟೇ ಮೃದು ಮೇಡಮ್. ಒಂಚೂರು ಬಿಸಿ ತಾಗಿದ್ರೆ ಸಾಕು, ಅಲ್ಲೇ ಕರಗಿ ಮುರಿದೋಗುತ್ತೆ ಮೇಡಮ್. ಇವಾಗ ಯಾರಿಗೆ ಏನಾಯ್ತು? ನನ್ಗೆ ಮೇಡಮ್, ನನ್ಗೆ ಏನೋ ರೂಪ ಅನ್ನೋ ಚೆಂದಲ್ಲಿ ಚೆಲುವಿನ ನನ್ಗಿಂತ ಸ್ವಲ್ಪ ಹೈ ಗ್ರೇಡ್ ಅಲ್ಲಿ ಇದ್ರು ಹೇಗಾದ್ರೂ ಮೇಂಟೈನ್ ಮಾಡ್ಬೋದಂತ ಪಟಾಯಿಸ್ಕೊಂಡೆ. ಲವ್ ಅಲ್ಲೂ ಬೀಳಿಸ್ಕೊಂಡೆ, ಮದುವೆಗೂ ಒಪ್ಪಿಸ್ಕೊಂಡೆ. ಇವಾಗ 2ನೇ ಇನ್ನಿಂಗ್ ಶುರು ಮಾಡಿದ್ದಾಳೆ ಮೇಡಮ್. ಅವಳೇನು ಹುಡುಗಿನ ಅಥವಾ ABD ವಿಲಿಯರ್ಸ್ ಯಾವ ಕಡೆಯಿಂದ ಓಡಿತಾಳೆ ಅನ್ನೋದೇ ಗೊತ್ತಾಗಲ್ಲ. ಫುಲ್ ಡೌಟು. ನಿಮ್ಮೇಲೆ ಡೌಟಾ? ಅಲ್ವಾ ಮೇಡಮ್? ನನ್ನಂತ ಅಮ್ಮನಿ ಪಾಪ ಮೇಲೆ ಡೌಟ್ ಪಡ್ತಿದ್ದಾರೆ. ಅದು ಹೇಗೆ? ಒಬ್ರ ಹತ್ರ ಮಾತಾಡ್ಲಿಕ್ಕಿಲ್ಲ, ಅವ್ರು ಯಾರು ಅಂತ ಬರ್ತಾರೆ. ಒಬ್ರ ಹತ್ರ ಮೆಸೇಜ್ ಮಾಡ್ಲಿಕ್ಕಿಲ್ಲ, ಒಬ್ರ ಹತ್ರ ಕಾಲಲ್ಲಿ ಮಾತಾಡ್ಲಿಕ್ಕಿಲ್ಲ. ಅದ್ಯಾರು ಇದ್ಯಾರು ಅಂತ ಬಂದು ಕೇಳಿ ನನ್ನ ತಲೆ ತಿಂತಾರೆ ಮೇಡಮ್. ನಂಗಂತೂ ಸಾಕಾಗಿ ಹೋಗಿದೆ. ಇದೇ ಕೆಲಸ ಒಬ್ಬ ಹುಡುಗ ಮಾಡಿದ್ರೆ ಅವನ್ ಫೋಟೋ ಹಾಕಿ ಇಷ್ಟದ ಆರ್ಟಿಕಲ್ ಬರೆದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪಬ್ಲಿಸಿಟಿ ಕೊಡ್ತಾ ಇದ್ರು. ಆದ್ರೆ ಈಗ ಅದೇ ಕೆಲಸ ಒಂದು ಹುಡುಗಿ ಮಾಡಿದ್ದಕ್ಕೆ ನಾವು ಗಂಡಸರು ನೋವು ಪಡ್ಕೊತಿದ್ದೀವಿ. ಯಾಕೆ ಮೇಡಮ್ ಗಂಡು ಮಕ್ಕಳನ್ನು ವೈರಲ್ ಆಗಲ್ಲ? ನಂಗಂತೂ ಸಾಕಾಗಿ ಹೋಗಿದೆ ಮೇಡಮ್, ಸಾಕಾಗಿ ಹೋಗಿದೆ. ಹೆಲೋ, ಬರೀ ಒಂದ್ ಸೈಡ್ ಕತೆ ಅಂದ್ರೆ ಆಗಲ್ಲ. ಹುಡುಗಿರ್ ಮನ್ಸನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಮನ್ಸಲ್ಲಿ ಏನೇನೋ ಆಲೋಚನೆ ಇಟ್ಕೊಂಡು ಹುಡುಗಿರ್ನ ಮಾತಾಡ್ಸಕ್ ಟ್ರೈ ಮಾಡಿದ್ರೆ ಇನ್ನೇನಾಗುತ್ತೆ? ಪಾಪ ಹೆಣ್ಮಕ್ಳು ಸುಕೋಮಲ, ಸುಮಧುರ, ಸುಲಲಿತ, ಸುಹಾಸಿನಿ, ಸುಭಾಷಿಣಿ ಅಂತ ಹುಡುಗಿರ್ಗೆ ಕಂಫರ್ಟ್ ಆಗಿ ಮಾತಾಡ್ಸ್ಬೇಕು. ಇಲ್ಲ ಅಂದ್ರೆ ಹುಡುಗಿರ್ ನಿಮ್ಮನ್ನ ಅವಾಯ್ಡ್ ಮಾಡ್ತಾರೆ. ಗೊತ್ತಾಯ್ತಾ? ಗೊತ್ತಾಯ್ತು ಮೇಡಮ್, ನೀವು ಹುಡುಗಿರ ಸೈಡ್ ಅಂತ ಕ್ಲಿಯರ್ ಆಗಿ ಗೊತ್ತಾಯ್ತು. ಗುಡ್ ಬಾಯ್. ಹಲೋ ಲೀಲಾ ಮೇಡಮ್, ಬೆಳ್ಳಗಿರೋರೆಲ್ಲ ಹೀರೋಯಿನ್ ಆಗ್ಬಿಡೋದಿಲ್ಲ, ನೆನ್ಪಿರ್ಲಿ. ಏ ಸರು, ಏನಾಯ್ತು ನಿಂಗೆ? ಮಾಸ್ ಡೈಲಾಗ್ ಎಲ್ಲ ಹೊಡಿತಾ ಇದ್ಯಾ? ವಿಶ್ವರೂಪ್, ಏನಿದು? ಮೇಡಮ್, ಅಮಾವಾಸ್ಯೆ ಏನಾದ್ರು ಹತ್ರ ಬಂತ? ಲೀಲಾ, ನಾನ್ ತುಂಬಾ ಅಮಾಯಕಿ, ಒಳ್ಳೆಯವಳು ಅನ್ನೋ ಟ್ರಂಪ್ ಕಾರ್ಡ್ ಇಟ್ಕೊಂಡು ಏಜೆ ಅಂತರ ಅತ್ತೆ ಮಧ್ಯ ಪ್ಲೇ ಮಾಡೋದಕ್ಕೆ ಹೋಗ್ಬೇಡ. ಯಾಕಂದ್ರೆ ಏಜೆ ಅಂತರ ಅತ್ತೆ ಇಬ್ರು ಒಂದಾಗ್ತಿದ್ದಾರೆ. ಏನು ಅತ್ತೇನಾ? ಯಾವ್ದೋ ಹೊಸ ನಾಟಕ ಶುರು ಮಾಡಿದ್ಯಾ? ಮತ್ತೆ ನನ್ನ ಕೆದುಕೊಂಡು ಸಿಟ್ಟು ಬರ್ಸೋಕ್ ಬಂದ್ರೆ ಅದು ನಿನಗೆ ಒಳ್ಳೇದಲ್ಲ. ಲೀಲಾ, ಅಜ್ಜಿ,
ಏನಿವತ್ತು ಮ್ಯೂಸಿಕ್ ಎಕ್ಸಸೈಸ್ ಏರೋಬಿಕ್ಸ್ ಏನು ಮಾಡಿಲ್ವಾ? ಏನಿವತ್ತು ತುಂಬಾ ಖುಷಿಯಾಗಿದೀಯಾ ಅಥವಾ ಖುಷಿಯಾಗಿರೋ ತರ ವರ್ತಿಸ್ತಿದೀಯೋ? ಅಜ್ಜಿ, ಖುಷಿ ಆಗಿರೋ ತರ ವರ್ತಿಸಕ್ಕೆ ನಾನೇನ್ ಸೀರಿಯಲ್ ಹೀರೋಯಿನಾ? ಅಲ್ಲ, ನಿನ್ಗೆ ಸೀರಿಯಲ್ ಹೀರೋಯಿನ್ ಆಗ್ಬೇಕು ಅಂತ ಆಸೆ ಇತ್ತಲ್ವಾ? ಅದನ್ನ ನಿಜ ಜೀವನದಲ್ಲಿ ಈ ತರ ತೀರ್ಸ್ಕೊತಿದೀಯೇನೋ ಅಂತ ಕೇಳ್ದೆ. ಹಾಗೆಲ್ಲ ಏನೂ ಇಲ್ಲ ಅಜ್ಜಿ, ನಾನು ನಿಜವಾಗ್ಲೂ ಖುಷಿಯಾಗಿದ್ದೀನಿ. ರಾಮ್ ನಿನ್ನನ್ ಬಿಟ್ಟು ಅಂತರ ಜೊತೆ ಹೋದ್ಮೇಲೂ ಅದನ್ನ ನೀನ್ ಕಣ್ಣಾರೆ ನೋಡಿದ್ಮೇಲೂ ಅದೇ ಖುಷಿ ಇದೆಯಾ ನಿನ್ಗೆ? ಅರೆ, ಅವ್ರ ಹೆಂಡತಿನ ಹೊರಗಡೆ ಕರ್ಕೊಂಡು ಹೋಗಿದ್ದಾರೆ, ಮಧ್ಯದಲ್ಲಿ ನಾನ್ ಯಾಕೆ? ನಿಮ್ ಮಗ ನನ್ನ ಕರೆದಿದ್ರು, ನಾನಂತೂ ಹೋಗ್ತಾ ಇರ್ಲಿಲ್ಲ. ಲೀಲಾ, ಯಾಕಮ್ಮ ಇಷ್ಟು ನಿಷ್ಠುರವಾಗಿ ಮಾತಾಡ್ತಿದೀಯಾ? ಅಜ್ಜಿ, ನಾನು ಒಂದ್ ವಿಷಯನ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ನಾನ್ ಈ ಮನೆಗ್ ವಾಪಸ್ ಬಂದಿದ್ದು ನಿಮ್ಗೋಸ್ಕರ, ನಿಮ್ ಆರೋಗ್ಯಕ್ಕೋಸ್ಕರ. ನೀವಿಲ್ಲಿರೋವರೆಗೂ ನಾನ್ ನಿಮ್ ಜೊತೆ ಖುಷಿಯಾಗಿದ್ಬಿಡ್ತೀನಿ. ಮುಂದೆ ಮುಂದೆ ನನ್ ದಾರಿ ನನ್ಗೆ, ಆಗ ನನ್ನ ತಡೆಯೋರು ಯಾರು ಇರಲ್ಲಪ್ಪ. ಬೇಡ ಕಣೆ, ಹೀಗೆಲ್ಲ ಮಾತಾಡ್ಬೇಡ. ನೋಡು, ನೀನ್ ಬಂದ್ಮೇಲೆ ನಾನು ಎಷ್ಟು ಲವಲವಿಕೆಯಿಂದ ಇದ್ದೀನಿ. ಇದನ್ನ ನೋಡಿದ್ಮೇಲೂ ನೀನ್ ಹೀಗೆಲ್ಲ ನೋವಾಗೋ ತರ ಮಾತಾಡ್ಬೇಡ ಕಣೆ. ಅಜ್ಜಿ, ನೀವ್ ಮನೆಗ್ ಬಾ ಅಂದ್ರಿ, ನಾನ್ ಬಂದಿದ್ದೀನಿ. ಪ್ಲೀಸ್, ನನ್ನಿಂದ ಬೇರೆ ಇನ್ಯಾವ್ದು ಎಕ್ಸ್ಪೆಕ್ಟ್ ಮಾಡಬೇಡಿ. ಈ ವಿಷಯದ ಬಗ್ಗೆ ನಾವು ತುಂಬಾ ಸತಿ ಚರ್ಚೆ ಮಾಡ್ಬಿಟ್ಟಿದೀವಿ, ಇನ್ನು ಅದ್ರ ಬಗ್ಗೆ ಮಾತಾಡಕ್ಕಾಗಲ್ಲ. ನೀನ್ ಹೀಗೆ ಹೇಳ್ತೀಯ? ನನಗೆ ಅಂತರ ನೋಡಿದ್ರೆ ಭಯನೇ ಆಗುತ್ತೆ. ಅವಳಂತೂ ಒಂದೊಂದ್ಸತಿ ಒಂದೊಂದ್ ತರ ವರ್ತಿಸ್ತಿರ್ತಾಳೆ. ಅದೇನೋ ಗೊತ್ತಿಲ್ಲ, ಅವಳನ್ನ ಕಂಡ್ರೆ ಒಂಥರ ನನಗೆ ಭಯ ಶುರುವಾಗ್ಬಿಟ್ಟಿದೆ. ಅವಳನ್ನ ನನ್ನ ಮಗನ ಹೆಂಡತಿ ಅಂತ ಒಪ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಹೇಳು ಅಂತ ಐ ವೇಟಿಂಗ್. ನಾನು ಅನ್ಕೊಂಡಿದ್ದು ಇದೆ ಅಭಿ. ವಾವ್, ಹಾಗಾದ್ರೆ 100 ಮಾರ್ಕ್ಸ್. ಮಾರ್ಕ್ಸಾ? ಏನು? ಕಮ್ ಆನ್ ಅಂತ ನೀನೇ ಹೇಳಿದ್ಯಲ್ಲ, ನೀನ್ ಅನ್ಕೊಂಡಿದ್ದು ನಾನು ತೋರಿಸೋದು ಎರಡೂ ಒಂದೇ ಆದ್ರೆ ನಮ್ಮ ಪ್ರೀತಿಗೆ 100 ಮಾರ್ಕ್ಸ್ ಅಂತ. ಸೊ 100 ಮಾರ್ಕ್ಸ್ ಅಂತರ. ನಿನಗೆ ಈ ಜಾಗ ನೋಡಿದ್ರೆ ಏನ್ ನೆನಪಾಗ್ತಾ ಇದೆ? ಅಂತ ಹೇಳು, ಏನ್ ನೆನಪಾಗ್ತಾ ಇದೆ? ಅಭಿ, ಮನೆ ನೋಡಿದ ಖುಷಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಐ ಆಮ್ ಸ್ಪೀಚ್ಲೆಸ್. ಬಟ್ ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್ ಅಂತ. ಒಳಗೆ ಹೋದ್ರೆ ಇನ್ನ ಎಕ್ಸೈಟಿಂಗ್ ಆಗುತ್ತೆ. ಬಾ, ಕಮ್ ಕಮ್ ಬಾ. ಮನೆಯಿಂದ ಹೊರಗಡೆ ಇದ್ಕೊಂಡು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಇಲ್ಲೇನೋ ತಪ್ಪು ನಡೀತಿದೆ ಅಂತ ನಂಗೆ ಅನಿಸ್ತಾ ಇದೆ. ಏನತ್ತೆ, ಇನ್ನು ದುರ್ಗಾಕ್ಕನ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ? ಅವ್ರು ಆಫೀಸ್ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾರೆ ಅಂತ ಗೊತ್ತಿಲ್ವಾ ನಿಮ್ಗೆ? ಇಲ್ಲೇನೋ ತಪ್ಪು ನಡೀತಿದೆ ಅಂತ ಅನಿಸ್ತಿದೆ, ಆದ್ರೆ ಏನು ಅಂತ ಅರ್ಥ ಆಗ್ತಿಲ್ಲ. ಅರ್ಥ ಆಗೋ ಹಾಗಿದ್ದಿದ್ರೆ ನನ್ನ ಅಜ್ಜಿ ವಿಶ್ವರೂಪ ಅಂತೂ ಯಾವತ್ತೂ ಅರ್ಥ ಆಗ್ಬೇಕಿತ್ತು. ಹೋಗ್ಲಿ ಬಿಡಿ, ದುರ್ಗಾಕ್ಕ ಬರ್ತಾರೆ, ಅದೇನ್ ಬೇಕೋ ಮಾತಾಡ್ಕೊಳ್ಳಿ. ನನ್ಗೆ ಯಾಕೋ ದುರ್ಗಾ ಅವರು ವಾಪಸ್ ಬರೋ ಡೌಟ್ ಅನಿಸ್ತಾ ಇದೆ. ಅದೇ ಏನ್ ಹೇಳ್ತಿದ್ದೀರಾ? ದುರ್ಗಾ ಬೇಕು ಅಂತಾನೆ ಕಣ್ ತಪ್ಪಿಸ್ಕೊಂಡು ಹೋಗಿದ್ದಾಳೆ ಅಂತ ಅನ್ಸ್ತಿದೆ ಲಕ್ಷ್ಮಿ. ಇಲ್ಲ ಅಂದ್ರೆ ಈ ತರ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಮನೆಯಿಂದ ಯಾರು ಆಚೆ ಹೋಗ್ತಾರೆ ಹೇಳು? ಇದೆಲ್ಲ ಸಾಧ್ಯನಾ? ಅವ್ರೇನೋ ಪ್ಲಾನ್ ಮಾಡಿದ್ದಾರೆ, ಅದು ವರ್ಕೌಟ್ ಆಗಿರಲ್ಲ. ಎಲ್ಲಿ ಸಿಕ್ಕಾಕೊಂಡ್ಬಿಡ್ತಾಳೆ ಅನ್ನೋ ಭಯಕ್ಕೆ ಹೋಗಿದ್ದಾಳೆ. ನನ್ಗ್ಯಾಕೋ ಇದೇ ತರ ಆಗಿದೆ ಅಂತ ಅನ್ಸ್ತಿದೆ. ಇಲ್ಲ ಅತ್ತೆ, ದುರ್ಗಾ ಅಕ್ಕ ಬದಲಾಗ್ತಿರೋದನ್ನ ನಾನೇ ನೋಡಿದ್ದೀನಿ. ಅಂಡ್ ಅದು ಫೇಕ್ ಅಲ್ಲ, ಆ ಕಣ್ಣಲ್ಲಿ ಸತ್ಯ ಹೊಳಿತಿತ್ತು. ಅವ್ರು ನನ್ನ ಹತ್ರ ಬಂದು ಕೆನ್ನೆ ಸರಿ ನನ್ನಿಂದ ತಪ್ಪಾಗಿದೆ, ಐ ಆಮ್ ಸಾರಿ ಅಂತ ಕೇಳ್ಬಿಟ್ಟು ಹೋದ್ರು. ಅಷ್ಟೇ ಅಲ್ಲ, ಅಜ್ಜಿ ಹತ್ರ ಹೋಗಿ ಅವ್ರ ಮಡ್ಲಲ್ಲಿ ಮಲಗಿ ನನ್ನಿಂದ ದೊಡ್ಡ ತಪ್ಪಾಗಿದೆ, ಈ ತಪ್ಪಿಗೆ ಏನಾದ್ರು ಪ್ರಾಯಶ್ಚಿತ್ತ ಇದೆಯಾ ಅಂತ ಕೇಳಿದ್ರು. ಹೇಳಿ ಅತ್ತೆ, ಇದನ್ನೆಲ್ಲ ಯಾರನ್ನ ಮೆಚ್ಚೋದಿಕ್ಕೋಸ್ಕರ ಮಾಡಿದ್ರು? ನಮ್ಮನ್ನ ಮೆಚ್ಚೋದಿಕ್ ಮಾಡಿದ್ರ? ಖಂಡಿತ ಇಲ್ಲ. ಅವ್ರು ಮಾಡಿರೋ ತಪ್ಪುಗಳನ್ನ ತಿದ್ಕೊಳ್ಳೋಕೆ ಇದನ್ನ ಮಾಡಿರೋದು. ಯಾರಾದ್ರೂ ಒಬ್ರು ತಪ್ಪು ಮಾಡೋ ಸಿಕ್ಕರೆ ಸಾಕು, ಅವ್ರ ಸುತ್ತಲೂ ನಡೆಯೋ ಎಲ್ಲಾ ತಪ್ಪುಗಳಿಗೂ ಅವರೇ ಕಾರಣ ಆಗಿರ್ತಾರೆ. ಸ್ವಲ್ಪ ಬೇರೆ ತರ ಯೋಚನೆ ಮಾಡಿ ಅತ್ತೆ. ನನಗೆ ಗೊತ್ತಿರೋಷ್ಟನ್ನ ಹೇಳಿದ್ದೀನಿ, ಇದ್ರ ಮೇಲೆ ನಿಮ್ಮಿಷ್ಟ.
ಅಯ್ಯೋ ನಂಗೆ ಮತ್ತೆ ಕನ್ಫ್ಯೂಷನ್ ಆಗ್ತಿದ್ಯಲ್ಲ. ದುರ್ಗಾ ನಿಜನಾ ಅಂತ್ರ ಅಕ್ಕ ನಿಜನಾ ಒಂದು ಗೊತ್ತಾಗ್ತಿಲ್ಲ. ಅಫ್ಕೋರ್ಸ್ ಅಭಿ, ನಿನ್ ಹೆಂಡತಿಯಾಗಿ ಇಷ್ಟು ಇಲ್ಲ ಅಂದ್ರೆ ಹೇಗೆ? ಅದು ಜೆನ್ಯೂನ್ ರೀಸನ್ ಆಗಿದ್ರೆ ಮಾತ್ರ ನಂಗೆ ಕೋಪ ಬರ್ತಿತ್ತು. ಅದಕ್ಕೆ ಅಲ್ವಾ ಸೈಟ್ ಇಂಜಿನಿಯರ್ ಹತ್ರ ಈ ಜಾಗದಲ್ಲಿ ನಿಂತು ಜಗಳ ಮಾಡಿದ್ ನಾನು. ನೋ, ಈ ಜಾಗದಲ್ಲಿ ನಿಂತು ಜಗಳ ಮಾಡಿದ್ದು ನಾನು. ನೆನಪಿಲ್ವಾ ನಿನಗೆ? ಇದೇ ಜಾಗದಲ್ಲಿ ಕೋಟ್ಯಾಟ್ ಸ್ಟೈಲಲ್ಲಿ ಮನೆ ಬೇಕು, ನೆಲ ಎಲ್ಲ ರೆಡ್ ಆಕ್ಸೈಡ್ ಬೇಕು ಅಂತ ಸೈಟ್ ಇಂಜಿನಿಯರ್ ಜೊತೆ ಜಗಳ ಆಡಿದ್ದು. ನೀನ್ ಮಾಡಿದ್ರೆ ಮತ್ತ್ಯಾಕೋ ನನ್ ಮೇಲೆ ಹೇಳ್ತೀಯಾ? ಅದನ್ನೇ ನಿಜ ಅನ್ಕೊಂಡು ಏನೇನೋ ಮಾತಾಡ್ಬಿಟ್ನಲ್ಲ. ಇಲ್ಲ, ಇವ್ ನನ್ನನ್ನ ಇಲ್ಲಿಗೆ ಸಿಕ್ಕಾಕ್ಸೋಕೆ ಕರ್ಕೊಂಡ್ ಬಂದಿದ್ದಾನೋ ಏನೋ. ಯಾಕೆ ನೆನಪಾಗ್ತಾ ಇಲ್ವಾ? ಎಲ್ಲದಕ್ಕೂ ಹ್ಞೂ ಅಂತಿದ್ಯಾ? ಇಲ್ಲ ಅಭಿ, ಅದು ಆಕ್ಚುಲಿ ನಿಜ ಹೇಳು ಅಂತ. ಅಭಿ, ನಾನ್ ನಿನ್ನ ಹತ್ರ ಸುಳ್ಳು ಹೇಳ್ತೀನಾ? ಮತ್ತೆ ಯಾಕೆ ಆಗ್ಲೇನೋ ಒಂಥರ ಇದೆಯಾ, ಸೈಲೆಂಟ್ ಆಗಿದ್ಯಾ, ಅಂದ್ರೆ ನೆನಪಿಲ್ಲ ಅಂತ್ಯಾ, ಏನೇನೋ ತಪ್ಪಾಗಿ ಹೇಳ್ತಿದ್ಯಾ? ಯಾಕಂತ ನಿಂಗೆ ಬಿಲ್ಡಿಂಗು, ಈ ಪ್ಲಾನು ಯಾವುದೋ ನೆನಪಿಲ್ವಾ ನಿಂಗೆ? ಇಲ್ಲಿರೋ ಪ್ರತಿಯೊಂದು ಜಾಗನೂ ಒಂದೊಂದು ಕತೆ ಹೇಳ್ತಾ ಇಲ್ವಾ? ನಿನಗೇನೋ ಫೀಲ್ ಆಗ್ತಾ ಇಲ್ವಾ? ಅಭಿ, ಅದ್ ಹೇಳಿದ್ನಲ್ಲ, ಎಕ್ಸೈಟ್ಮೆಂಟ್ ಅಲ್ಲಿ ನನ್ಗೆ ನೀನ್ ನನ್ನಿಂದ ಏನೋ ಮುಚ್ಚಿಡ್ತಾ ಇದೆಯಾ ಅನ್ನಿಸ್ತದೆ ಅಂತ. ನಿನಗೆ ನಿಜವಾಗ್ಲೂ ನೆನಪಾಗಿದೆ ತಾನೆ? ಹಾ ಹೌದು. ಆರ್ ಯು ಶೋರ್? ಯಾ ಶೋರ್ ಅಭಿ. ಮತ್ತೆ ಯಾಕೆ ನಿನಗೇನು ನೆನಪಾಗ್ತಾ ಇಲ್ಲ? ಏನೋ ನಾನು ಇಲ್ಲಿ ಕರ್ಕೊಂಬಂದಾಗ ನೀನು ತುಂಬ ಎಕ್ಸೈಟ್ ಆಗಿರ್ತೀಯ ಅನ್ಕೊಂಡೆ, ಬಟ್ ನೀನು ಅದರ ರಿಯಾಕ್ಟೇ ಮಾಡ್ತಾ ಇಲ್ಲ. ಲುಕ್ ಅಂತರ, ನಿನಗೇನಾರ ಪ್ರಾಬ್ಲಮ್ ಇದ್ರೆ ಪ್ಲೀಸ್ ನನ್ನ ಹತ್ರ ಹೇಳು. ಬೇಸಿಕಲಿ ನಾನು ನೀನು ಚೆನ್ನಾಗಿರ್ಬೇಕು, ಅದಕ್ಕೆ ಹೇಳ್ತಾ ಇದ್ದೀನಿ. ನಿನ್ಗೇನು ಮಾಡ್ಬೇಕು ಹೇಳು. ಇಲ್ಲಿ ಬೇಡವಾ? ಫಾರಿನ್ಗೆ ಹೋಗೋಣ, ದೊಡ್ಡ ದೊಡ್ಡ ಸರ್ಜನ್ಗೆ ತೋರಿಸ್ತೀನಿ. ಒಟ್ಟಿನಲ್ಲಿ ನಿನ್ನ ನೆನಪು ವಾಪಸ್ ಬರ್ಬೇಕಷ್ಟೇ. ಅದು ಆಕ್ಚುಲಿ ಅಭಿ, ಡ್ರಾಯಿಂಗ್ ಅಲ್ಲಿ ನೋಡಿದ್ದಕ್ಕೂ ಇಲ್ಲಿ ನೋಡಿದ್ದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ. ಅದು ಅಲ್ಲದೆ ತುಂಬಾ ವರ್ಷ ಆದ್ಮೇಲೆ ಇಲ್ಲಿಗೆ ಬಂದಿ ಅಲ್ವಾ, ಅದಕ್ಕೆ ಹೀಗಾಗ್ತಿದೆ ಅಷ್ಟೇ. ಅದ್ ಬಿಟ್ರೆ ಬೇರೆ ಇನ್ನೇನಿಲ್ಲ. ಅದೆಲ್ಲ ಆಗೋದಿಲ್ಲ. ನಾ ರಾಮ್ ಹತ್ರ ಈಗ್ಲೇ ಮಾತಾಡ್ಬೇಕು. ಫೋನ್ ಮಾಡು, ತಗೋ. ಅಜ್ಜಿ, ನೀವ್ ಮಾತಾಡ್ಬೇಕು ಅಂದ್ರೆ ನಾನೇ ಕಾಲ್ ಮಾಡ್ಬೇಕು. ಅಯ್ಯೋ, ನೀನ್ ಮಾಡಿದ್ರೆ ನಿನ್ನ ಹತ್ರ ಫೋನ್ ತಗೊಂಡ್ ನಾನ್ ಮಾತಾಡ್ತೀನಿ ಕಣೆ. ಅಯ್ಯೋ ಅಜ್ಜಿ, ನಿಮ್ ಫೋನೇ ಕನೆಕ್ಟ್ ಆಗಿಲ್ಲ ಅಂದ್ಮೇಲೆ ನನ್ ಫೋನ್ ಕನೆಕ್ಟ್ ಆಗುತ್ತಾ? ಆಗುತ್ತೆ ಕಣೆ, ನಿಮ್ಮಿಬ್ಬರ ಸಂಬಂಧನೇ ಹಾಗೆ. ಇನ್ಯಾರಿಗೂ ಆಗದೆ ಇರೋ ಸಂಪರ್ಕ ನಿಮ್ಮಿಬ್ರಿಗೂ ಆಗುತ್ತೆ. ಬೇಕಿದ್ರೆ ಕಾಲ್ ಮಾಡಿ ನೋಡು, ಕನೆಕ್ಟ್ ಆಗುತ್ತೆ. ಅಜ್ಜಿ, ನೀವೇನೇನೋ ಹೇಳ್ಬೇಡಿ, ನಂಗೆ ತುಂಬಾ ಕೆಲಸ ಇದೆ, ನಾನು ಆಮೇಲೆ ಸಿಗ್ತೀನಿ. ಬಾಯ್. ಒಂದು ಹೆಜ್ಜೆ ಮುಂದಿಟ್ರೆ ಕಾಲ್ ಮುರಿದು ಹಾಕ್ಬಿಡ್ತೀನಿ. ಓಹೋ, ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನನ್ನ? ಸರೋಜಿನಿ 2.0 ಡೇರ್ ಡಿವಿಲ್ ಮುದುಕಿ ನಾನು, ಅಪ್ಡೇಟೆಡ್ ವರ್ಷನ್. ನಾನ್ ಹೇಳಿದ ಆಗ್ಲೇಬೇಕು. ಆಗ್ಲಿಲ್ಲ ಅಂದ್ಕೋ, ರುದ್ರ ತಾಂಡವ ಆಡ್ಬಿಡ್ತೀನಿ. ಹುಷಾರ್. ಅಜ್ಜಿ, ಯಾಕೊಂಥರ ಮಿಲಿಟರಿ ಕಮಾಂಡರ್ ತರ ಆಡ್ತಿದ್ದೀರಾ? ನನ್ ಮಾತ್ ಯಾರ್ ಕೇಳೋದಿಲ್ವೋ ಅವ್ರ ಪಾಲಿಗೆ ನಾನು ಹೀಗೆ ಸ್ಟ್ರಿಕ್ಟ್ ಆಫೀಸರ್. ಈಗ್ಲೇ ನನ್ ಮಗನ್ಗೆ ಕಾಲ್ ಮಾಡು. ಅಜ್ಜಿ, ಅವ್ರು ಹೋಗಿರೋದು ಅವ್ರ ಹೆಂಡತಿ ಜೊತೆಗೆ. ಅವ್ರ ಫೋನ್ ಕನೆಕ್ಟ್ ಆಗ್ತಿಲ್ಲ ಅಂದ್ರೆ ಅಂತರಾಕಂಗ್ ಫೋನ್ ಮಾಡಿ ಕನೆಕ್ಟ್ ಆಗ್ಬೋದು. ಅಯ್ಯೋ, ಅವಳಿಗೂ ಮಾಡಿದ್ದೆ ಕಣೆ. ಬಿಸಿ 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 ಅಂತ ಬಡ್ಕೋತಿತ್ತು. ಹಲೋ ಬೇಬ್ಸ್, ಏನ್ ಯೋಚನೆ ಮಾಡ್ತಿದ್ಯಾ? ಕಾಲ್ ಮಾಡು. ಸರಿ ಅಜ್ಜಿ, ನಾನು ಕಾಲ್ ಮಾಡ್ತೀನಿ. ಅವ್ರು ರಿಸೀವ್ ಮಾಡಿದ್ರೆ ನಿಮಗೆ ಕೊಡ್ತೀನಿ, ಓಕೆನಾ? ಕೊಡೋದೇನ್ ಬೇಡ್ವೆ. ನನ್ ಮಗ ಹೇಗಿದ್ದಾನೆ, ಹುಷಾರಾಗಿದ್ದಾನ, ಊಟ ಮಾಡಿದ್ನಾ ಅಂತ ಕೇಳ್ಬಿಟ್ಟು ಹೇಳು. ಯಾಕೋ ಮನ್ಸಲ್ಲಿ ಒಂಥರ ದುಗ್ಡ ಕಣೆ, ಅದಕ್ಕೆ ಇಷ್ಟೊಂದು ಒತ್ತಾಯ ಮಾಡ್ತಿದ್ದೀನಿ. ಕೇಳ್ಬಿಟ್ಟು ಹೇಳು. ಹಾ, ಹಿರಿಯ ಕಂಚಾಳಿ ಮನೆ ಮಂದಿಗೆಲ್ಲ ಅನ್ನೋ ಮಾತೆ ನಿಜ ಆಗಿದ್ರೆ ನೀನು ದುರ್ಗಾ ತರನೇ ಬದಲಾಗು. ಲೀಲಾನೇ ಈ ಮನೆ ಸೊಸೆ, ಈ ಮನೆ ಯಜಮಾನಿ ಅನ್ನೋ ಸತ್ಯನ ಒಪ್ಕೋ.
ಅಜ್ಜಿ ಏನ್ ಹೇಳ್ತಿದ್ದೀರಾ? ನಾನು ನಿನ್ನ ಹತ್ರ ಮಾತಾಡ್ತಿಲ್ಲ. ಸರು, ನೀ ತಪ್ಪು ಹುಡುಕ್ಲೇಬೇಕು ಅಂತ ನಿಂತ್ರೆ ಆ ಭಗವಂತನಲ್ಲೂ ತಪ್ಪು ಕಾಣುತ್ತೆ. ಆದ್ರೆ ಅದೆಲ್ಲ ನಿಜ ಆಗ್ಬೇಕು ಅಂತ ಏನಿಲ್ಲ. ನೀನ್ ತಪ್ಪು ಮಾಡ್ಬೇಡ ಅಷ್ಟೇ. ನಾನ್ ತಪ್ಪು ಮಾಡ್ತಿಲ್ಲ, ತಪ್ಪು ಮಾಡ್ತಿರೋದ್ ನೀವು. ನ್ಯಾಯವಾಗಿ ನೋಡಿದ್ರೆ ಈ ಮನೆ ಹಿರಿಯರಾಗಿ ದೊಡ್ಡೋರಾಗಿ ಅಂತರ ಅತ್ತೆ ಏಜಿನ ಸಪೋರ್ಟ್ ಮಾಡ್ಬೇಕು. ಅಂತರ ಅತ್ತೆನೇ ಈ ಮನೆ ಯಜಮಾನಿ ಅಂತ ಒಪ್ಕೋಬೇಕು. ಅದ್ ಬಿಟ್ಟು ಈ ನೀಲನ ಹೋಗಿ ಹೋಗಿ ನಾನ್ ಹೀಗೆ ಇರೋದು. ನನಗ್ ಪಾಪ ಸುತ್ಕೊಂಡ್ರೂ ಪರವಾಗಿಲ್ಲ. ನನಗ್ ಯಾರು ಸರಿ ಅನ್ನಿಸ್ತಾರೋ ಅವರನ್ನೇ ಒಪ್ಪೋದು. ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾನು ಹೋಗೋದಿಲ್ಲ. ಏನ್ ಮೇಡಮ್ ನೀವು ಇನ್ನು ಅದೇ ವಿಷಯಕ್ಕೆ ಟೆನ್ಷನ್ ಮಾಡ್ಕೊಂಡು ಕೂತಿದ್ರಲ್ವಾ? ದುರ್ಗಾ ಮೇಡಮ್ ಅವ್ರು ಕೆಲಸದ ವಿಷಯದಲ್ಲಿ ವಾರಗಟ್ಲೆ ದಿನಗಟ್ಲೆ ಹೊರಗಡೆ ಇದ್ದವರು. ಈ ವಿಷಯ ಮನೆಯವ್ರಿಗೆಲ್ಲ ಗೊತ್ತು, ಹಾಗಾಗಿ ಎಲ್ಲರೂ ಫ್ರೀ ಆಗಿದ್ದಾರೆ. ಇದು ನಿಮಗೆ ಹೊಸ ವಿಷಯ, ಅದಕ್ಕೆ ನೀವು ಟೆನ್ಷನ್ ಮಾಡ್ಕೊಂಡಿದ್ದೀರಾ. ಬಿಡಿ ಮೇಡಮ್, ಎಂಜಾಯ್ ದ ಲೈಫ್. ಹೋ, ಹುಡುಗಿ ಕಾಲ್ ಮಾಡಿದಾಳಂತ ಮೆರಿತಿದ್ಯಾ? ಎಂಜಾಯ್ ಮಾಡ್ಬೇಕಾ? ಯಾರೋ ಅನ್ನೋನ್ ನಂಬರಿಂದ ಕಾಲ್ ಮಾಡಿದ್ಲು ಅಂತ ಒಂದ್ಸಲನಾದ್ರೂ ನನ್ನ ಹತ್ರ ಬಂದು ಹೇಳಿದ್ಯಾ? ಇಲ್ಲ, ಇವಾಗ ಹೇಗ್ ದಿನ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕ್ಸ್ತೀನಿ, ನೋಡ್ತಾ ಇರು. ಹೌದೌದು, ಆಕ್ಚುಲಿ ನಾವು ಜೀವನ ಎಂಜಾಯ್ ಮಾಡ್ಬೇಕನ್ನೋ ಪಾಲಿಸಿನ ಸರಿಯಾಗಿ ಪಾಲಿಸ್ತಿದೀವಿ ಮೇಡಮ್, ಅಲ್ವಾ ರೀ? ಯಾ ಮೇಡಮ್, ಟೇಕ್ ಇಟ್ ಈಸಿ ಪಾಲಿಸಿ. ಈ ಪಾಲಿಸಿ ಏನ್ ಸಖತ್ತಾಗಿ ಡ್ಯಾನ್ಸ್ ಮಾಡ್ತೀರಾ ರೀ ನೀವು, ಅಲ್ವಾ ಮೇಡಮ್? ಥ್ಯಾಂಕ್ ಯು. ಈಗಲೇ ಇವ್ರು ಡ್ಯಾನ್ಸ್ ನೋಡಿ ಹುಡುಗಿರೆಲ್ಲ ಬೀಳ್ತಾರೆ, ಆಮೇಲೆ ಕಾಲೇಜಲ್ಲಿ ಇನ್ನು ಎಷ್ಟು ಹುಡುಗಿರು ಬಿದ್ದಿರ್ಬೇಡ. ನನ್ ಪ್ರಕಾರ ಇವರೇ ಬೇಕು ಅಂತ ಹುಡುಗಿರು ಇವಾಗ್ಲೂ ಕಾಲ್ ಮಾಡಿದ್ರು ಮಾಡ್ತಿರ್ಬೋದು, ಅಲ್ವಾ ರೀ? ಇಷ್ಟು ವಿಷಯ ಗೊತ್ತಿಲ್ಲ ನನ್ಗೆ. ಏನ್ ಫ್ಯಾನ್ಸು, ಏನ್ ಫ್ಯಾನ್ ಬೇಸು, ಎಲ್ರಿಗೂ ವಿಶ್ವರೂಪ್ ಬೇಕು, ವಿಶ್ವರೂಪ್ ಬೇಕು, ವಿಶ್ವರೂಪ್ ಬೇಕು, ವಿಶ್ವರೂಪ್ ಬೇಕು. ನಾನು ಯಾರು? ದಿ ಗ್ರೇಟ್ ವಿಶ್ವರೂಪ್ ಅಂದ್ಮೇಲೆ ನಂಗೆ ಹುಡುಗಿಯರ ಕಾಲ್ ಬರ್ಲೇಬೇಕು ಮೇಡಮ್. ಮತ್ತ ಅವಾಗ ಕೇಳ್ದಕ್ಕೆ ಈ ಮನೆಯವ್ರು ಬಿಟ್ರೆ ನಂಗೆ ಬೇರೆ ಯಾರು ಗೊತ್ತೇ ಇಲ್ಲ. ಈ ಮನೆಯವ್ರು ಕಾಲ್ ಮಾಡೋದು ಬಿಟ್ರೆ ಬೇರೆ ಆಫೀಸ್ ಕಾಲು, ಅದ್ ಬಿಟ್ರೆ ಬೇರೆ ಯಾವ ಹುಡುಗಿರು ಕಾಲೇ ಮಾಡಲ್ಲ ಅಂದೆ. ಇವಾಗ ಹೆಂಗ್ ಸಿಕ್ಕಾಕ್ಸ್ತೆ ನೋಡಿದ್ಯಾ? ಅಯ್ಯಯ್ಯೋ, ಎಕ್ಸೈಟ್ಮೆಂಟ್ ಅಲ್ಲಿ ಲಾಕ್ ಆಗ್ಬಿಟ್ನಲ್ಲ. ಅವಳು ಯಾರೋ ಕಾಲ್ ಮಾಡಿರೋ ವಿಷಯ ಇವಳಿಗೆ ಗೊತ್ತಾದ್ರೆ ಗ್ಯಾರಂಟಿ ತೆಂಗಿನ ನಾರಲ್ಲಿ ಮಾಡಿರೋ ಹಗ್ಗದಲ್ಲೇ ನೇಣಾಕ್ಬಿಡ್ತಾಳೆ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಕಾಲ್. ಯಾಕೆ ವಿಶ್ವರೂಪ್ ಫೋನ್ ಸೈಲೆಂಟ್ ಅಲ್ಲಿ ಇಟ್ಕೊಂಡಿದ್ದೀರಾ? ಸೌಂಡೇ ಬರ್ತಿಲ್ಲ ಮೇಡಮ್. ನೇಚರ್ ಕಾಲ್ ಮೇಡಮ್. ಅಯ್ಯೋ, ನೋಡಿದ್ರ ಮೇಡಮ್ ಎಷ್ಟು ಸುಳ್ಳು ಹೇಳ್ತಾನಂತ? ಇವನ್ನ ಹೇಗ್ ಮೇಡಮ್ ನಾನ್ ನಂಬ್ಲಿ? ರೂಪಾ, ನನಗಂತೂ ನಕ್ಕು ನಕ್ಕು ಸಾಕಾಗೋಯ್ತು. ಮೇಡಮ್ ನಿಮಗ್ ನಗು, ನನ್ಗಿಲ್ಲಿ ಸಂಕಟ. ವಿಶ್ವರೂಪಕ್ಕೆ ನನ್ನನ್ನು ಬಿಟ್ರೆ ಬೇರೆ ಯಾವುದೋ ಹುಡುಗಿ ಮೇಲೆ ಇಂಟ್ರೆಸ್ಟ್ ಬಂದಿದೆ ಮೇಡಮ್. ಅದಕ್ಕೆ ಇಲ್ದೇ ಇರೋದನ್ನ ಇದೇ ಅನ್ನೋಗಿ ಹೇಳ್ದೆ. ನೋಡಿ ನೋಡಿ ಟಕ್ ಅಂತ ಸಿಕ್ಕಾಕೊಂಡ್ಬಿಟ್ಟ. ಕಳ್ಳರನ್ನ ಹಿಡಿಯೋದು ಹೇಗಂತ ನಂಗೆ ಗೊತ್ತಿಲ್ವಾ? ಮೊದಲೇ ನನ್ನ ಬಗ್ಗೆ ಇವನಿಗೇನಾದರೂ ಡೌಟ್ ಬಂದಿದ್ಯಾ ಅಂತ ನಾನು ಟೆನ್ಷನಲ್ಲಿ ಸಾಯ್ತಾ ಇದ್ದೀನಿ. ಅದರಲ್ಲಿ ಇವಳು ಬೇರೆ. ಏನು ಹೇಳ್ತಿದ್ಯಮ್ಮ ನೀನು? ಅಲ್ಲ, ಅಂತರಂಗೆ ಲೋನ್ಲಿ ಅನ್ನಿಸ್ತಾ ಇತ್ತು, ಅದಕ್ಕೋಸ್ಕರ ಕರ್ಕೊಂಡು ಹೋದೆ. ಮನೇಲಿ ಇಷ್ಟೆಲ್ಲ ಜನ ಇದ್ರು, ನಾನು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ ಅಂತ ಅವಳಿಗೆ ಏಕಾಂತ ಫೀಲ್ ಆಗ್ತಾ ಇತ್ತು. ಅದನ್ನು ಸರಿ ಮಾಡಬೇಕು, ಅವಳು ಖುಷಿ ಪಡಿಸ್ಬೇಕು ಅಂತ ಕರ್ಕೊಂಡು ಹೋದೆ. ನಾನು ಲೀನನ್ ಯಾಕೆ ಕರ್ಕೊಂಡು ಹೋಗ್ಬೇಕು? ಆ್ಯಂಡ್ ನೀನು ಯಾಕೆ ಲೀನನ್ನ ಇದಕ್ಕೆ ಡ್ರ್ಯಾಗ್ ಮಾಡ್ತಿದ್ಯಾ? ದಿಸ್ ಇಸ್ ಡೆಫಿನೆಟ್ಲಿ ನಾಟ್ ಗುಡ್. ನಾಟ್ ಗುಡ್ ಏನೋ ಹೇಳ್ತಿದ್ಯಾ ನೀನು? ಲೀಲಾನ್ ಬಿಟ್ಟು ಅವಳ ಮುಂದೆನೆ ನೀನು ಅಂತರಾನ್ ಕರ್ಕೊಂಡು ಹೋದ್ರೆ ಲೀಲಾಗ್ ಬೇಜಾರಾಗೋದಿಲ್ವಾ? ಬಟ್ ಸಾರಿ ಮಾ, ನನಗೆ ನಿನ್ನ ಥರ ಯೋಚನೆ ಮಾಡೋಕ್ಕಾಗಲ್ಲ. ಇದು ವಿಷಯ ಇದ್ದಿದ್ದು ಅಂತರದ್ದು. ಅವಳು ಖುಷಿ, ಅವಳನ್ನ ಖುಷಿ ಪಡಿಸೋದಕ್ಕೆ ನಾನು ಆಚೆ ಕರ್ಕೊಂಡು ಹೋದೆ. ಅಂದ್ರೆ ನನ್ನ ಹೆಂಡತಿ ಇದು ಲೀಲನ್ನ ಹೆಂಗೆ ಕರ್ಕೊಂಡು ಹೋಗ್ಲಿ ನಾನು? ಲೀಲಾನು ನಿನ್ ಹೆಂಡತಿನೇ ಕಣೋ. ಅಮ್ಮ ಪ್ಲೀಸ್, ಮತ್ತೆ ಈ ವಿಷಯನ ಕಾಂಪ್ಲಿಕೇಟ್ ಮಾಡಬೇಡ. ಅಬ್ಬಾ, ಎಷ್ಟೊಂದು ಹೆದರು ಬಿಟ್ಟಿದೆ. ಆದರೆ ಈ ಅಭಿಗೆ
ನನ್ನ ಬಗ್ಗೆ ಎಳ್ಳಷ್ಟು ಡೌಟ್ ಬಂದಿಲ್ಲ. ಲೇ ಮುದುಕಿ, ನಿನ್ನಿಂದ ಇದೊಂದೇ ಕಣೆ ಒಳ್ಳೆ ಕೆಲಸ ಆಗಿತ್ತು ಅಂದರೆ ಆಗಾಗ ಹೀಗೆ ಬಂದು ಕೇಳ್ತಾ ಇರೋ, ನನ್ನ ಡೌಟ್ನ ಕ್ಲಿಯರ್ ಮಾಡ್ತಾ ಇರು. ನನಗೂ ಎಲ್ಲ ಅನ್ಸುತ್ತಮ್ಮ. ನಾನು ಏನು ಮಾಡ್ತಾ ಇದ್ದೀನಿ, ನಾನು ಏನು ಡಿಸೈಡ್ ಮಾಡ್ತಾ ಇದ್ದೀನಿ, ನನ್ನ ಡೆಸಿಷನಿಂದ ಯಾರಿಗಾರ ಹರ್ಟ್ ಆಗುತ್ತಾ, ಪ್ರತಿಯೊಂದು ಯೋಚನೆ ಮಾಡ್ತೀನಿ. ಬಟ್ ನೀನು ರಾಮ್, ನಿನಗೆ ನೋವು ಮಾಡಬೇಕು ಅಂತ ನಾನು ಕೇಳಲಿಲ್ಲ ಕಣೋ. ಹೋಗ್ಲಿ ಬಿಡು, ಏನೋ ಕೇಳಬಾರ್ದಿತ್ತು ಕೇಳಿಬಿಟ್ಟೆ. ನ್ಯಾಯ ಅಂತ ಬಂದರೆ ನೀನು ಹೇಗೆ ವರ್ತಿಸ್ತೀಯ ಅಂತ ನನಗೆ ಗೊತ್ತು. ಅಂತರಾನ ಇಷ್ಟೊಂದು ಪ್ರೀತಿಸೋ ನಿನ್ನ ಮುಂದೆ ನಾನು ಹೀಗೆಲ್ಲ ಮಾತಾಡಿದ ತಪ್ಪೆ. ನೊಂದ್ಕೋಬೇಡ ರಾಮ್. ಭಗವಂತ, ಪಾಪ ನನ್ನ ಮಗ ಎಷ್ಟು ಒಳ್ಳೆ ಮನಸ್ಸಿನವನು, ಅವನಿಗೆಲ್ಲ ಒಳ್ಳೇದೇ ಮಾಡಪ್ಪ. ನನಗೆ ಗೊತ್ತು ಒಳ್ಳೆ ಮನಸ್ಸಿರೋರಿಗೆ ಒಳ್ಳೆ ಜೋಡಿನೇ ಮಾಡ್ತೀಯ ಅಂತ. ಆ ನಂಬಿಕೆ ನನಗಿದೆ. ಆದರೂ ತುಂಬ ಒಳ್ಳೆಯವಳಾಗಿದ್ದಾಳೆ ಅಂತ ಓವರ್ ಬಿಲ್ಡಪ್ ತಗೋತಾ ಇದ್ದಾಳೆ. ಅವಳ ಡೈರಿಯಲ್ಲಿ ಏನು ಬರೆದಾಳೆ ಅಂತ ಓದಬೇಕು. ಓದಿದ್ರೆ ಅವಳ ಬಂಡವಾಳ ಎಲ್ಲ ಬಯಲಾಗುತ್ತೆ. ನಮ್ಮ ಮನೇಲಿ ಅತ್ತೆ ಅನ್ನೋ ಸ್ಥಾನಕ್ಕೆ ಅತಿ ದೊಡ್ಡ ಬೆಲೆ ಇದೆ. 3 ಜನ ಸೊಸೆಯಂದ್ರು ಏಜೆಗೆ ಒಂದು ಒಳ್ಳೆ ಜೋಡಿ ಹುಡುಕಿ ನಮಗೆ ಅತ್ತೆ, ಮನೆಗೆ ಯಜಮಾನಿನ ಕರ್ಕೊಂಡು ಬರಬೇಕು ಅನ್ನೋದು ನಮ್ಮ ಜೀವನದ ಗುರಿಯಾಗಿತ್ತು. ಅದಕ್ಕೋಸ್ಕರ ಎಲ್ಲ ರೀತಿ ಪ್ರಯತ್ನನೂ ಮಾಡ್ತಾ ಇದ್ವಿ. ಆಗ ನಮ್ಮ ಪ್ರಯತ್ನಕ್ಕೆ ಕಲ್ಲು ಹಾಕೋ ಹಾಗೆ ಮಧ್ಯದಲ್ಲಿ ಬಂದು ಮನೆ ಸೇರ್ಕೊಂಡಿದ್ದು ಲೀಲಾ. ನಮ್ಮ ಏಜೆಗೆ ಇವಳು ಒಳ್ಳೆ ಜೋಡಿ ಆಗಲ್ಲ, ಈ ಮನೆಗೆ ಒಳ್ಳೆ ಸೊಸೆ ಆಗಲ್ಲ, ನಮಗೆಲ್ಲ ಒಳ್ಳೆ ಅತ್ತೆ ಅಂತೂ ಖಂಡಿತ ಆಗಲ್ಲ ಅಂತ ಅನ್ಕೊಂಡು ಲೀಲಾಗೆ ಕೊಡಬಾರ್ದು ಕಷ್ಟ ಕೊಟ್ಟು ಅವ್ರ ಮನೆಯವ್ರಿಗೆಲ್ಲ ಅವಮಾನ ಮಾಡಿದ್ವಿ. ಆದರೆ ವಿಧಿ ಅಂತ ಒಂದಿರುತ್ತಲ್ಲ, ಆ ವಿಧಿ ಲೀಲಾನ ಏಜೆನ ಒಂದು ಮಾಡಿಸಿ ಅವ್ರ ಮದುವೆ ಮಾಡಿಸ್ತು. ಕಟ್ಟಿದ ತಾಳಿನ ಕಿತ್ತು ಹಾಕೋ ಹಾಗೆ ಮಾಡಿದ್ದು ನಾನೇ. ಆದರೆ ಮರುಮಾಂಗಲ್ಯ ಆಗೋ ಹಾಗೆ ವಿಧಿ ಮತ್ತೆ ನಿಶ್ಚಯ ಮಾಡ್ತು. ಆ ಟೈಮಲ್ಲಿ ಲೀಲಾ ಮತ್ತೆ ಏಜೆ ಲೈಫಿಗೆ ಬರಬಾರ್ದು ಅಂತ ಅವಳ ಮದ್ವೆ ನಿಲ್ಸೋಕೆ ಅಂತರ ಅತ್ತೆನ ಹೋಲೋ ಪ್ರಾರ್ಥನನ್ನ ಮದ್ವೆ ಸಂದರ್ಭದಲ್ಲಿ ಕರ್ಕೊಂಡು ಬಂದು ಮದ್ವೆನ ನಿಲ್ಸಿದ್ದು ನಾನು. ಧ್ಯಾನ ಅಂದ್ರೆ ಗೊತ್ತೇನ್ರೋ? ನಂಗೆ ಗೊತ್ತು ಮೇಡಮ್, ಮೆಡಿಟೇಷನ್. ಇಂಗ್ಲಿಷ್ ಅಲ್ಲಿ ಏನಂತಾರೆ ಅಂತ ನಾ ಕೇಳಿಲ್ಲ. ತರ್ಲೆ. ಪ್ರೇಮ ಅಂದ್ರೆ ಧ್ಯಾನ. ಪ್ರೇಮ ಅಂದ್ರೆ ಧ್ಯಾನನ? ಪಿಕ್ಚರ್ ಅಲ್ಲಿ ಬರುತ್ತಲ್ಲ, ಮೌನವೇನೆ ಧ್ಯಾನವೇನೆ ಪ್ರೇಮ. ಸೂಪರ್ ಸೂಪರ್. ಬಾಯ್, ನಾ ಮೆಡಿಟೇಷನ್ ಬಗ್ಗೆ ಮಾತಾಡ್ತಿದ್ರೆ ನೀವೇನ್ ಮಾಡ್ತಿದ್ದೀರಾ ನೋಡಿ. ಈಗಿನ ಕಾಲದ ಯೂತ್ ಎಲ್ಲ ಹಾಳಾಗ್ಬಿಟ್ಟಿದ್ದೀರಾ. 3 ಹೊತ್ತು ಮೊಬೈಲು ರೀಲ್ಸು ಇದೇ ಆಗೋಯ್ತು. ಮತ್ತಿನ್ನೇನಾಜಿ ಎಲ್ರು ನಿಮ್ ತರ ಕಿವಿಗೆ ಇಯರ್ಫೋನ್ ಹಾಕೊಂಡು ಏರೋಬಿಕ್ಸ್ ಮಾಡ್ಬೇಕಾ? ಅವ್ರ ವಯಸ್ಸಿಗೆ ತಕ್ಕಂಗೆ ಏನೋ ಮಾಡ್ಕೋತಾರ ಬಿಡಿ. ಮೊದಲು ನಾವು ನಮ್ಮ ದೇಹನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನ ನಾವೇ ನೋಡ್ಕೋಬೇಕು. ನಮ್ಮ ದೇಹಕ್ಕೆ ಬೇಕಾಗಿರೋದು ಏಕಾಗ್ರತೆ, ತಪಸ್ಸು. ಅದನ್ನೇ ಧ್ಯಾನ ಅನ್ನೋದು, ಅದನ್ನೇ ಮೆಡಿಟೇಷನ್ ಅನ್ನೋದು. ಗೊತ್ತಾಯ್ತಾ? ಈಗ ನಿಮ್ಗೆಲ್ಲ ಮೆಡಿಟೇಷನ್ ಹೇಗ್ ಮಾಡೋದು ಅನ್ನೋದನ್ನ ನಾ ಹೇಳ್ಕೊಡ್ತೀನಿ. ಮೊದಲು ಎಲ್ರು ಕಣ್ಮುಚ್ಕೊಳ್ಳಿ. ಆಮೇಲೆ ದೀರ್ಘವಾಗಿ ಉಸಿರಾಡಿ. ಹಾಗೆ ದೀರ್ಘವಾಗಿ ಉಸಿರನ್ನ ಹೊರಗೆ ಬಿಡಿ. ಕಣ್ಮುಚ್ಕೊಳ. ಏನಜ್ಜಿ ನಮ್ಗೆ ಕಣ್ಮುಚ್ಚಕ್ಕೆ ನೀವೇ ಕಣ್ಬಿಟ್ಟಿದ್ದೀರಾ? ನಾನ್ ಟೀಚರು,
ನಾನೇ ಕಣ್ಮುಚ್ಕೊಂಡ್ಬಿಟ್ರೆ ನೀವ್ ಕಪ್ಪಿಯಾಗಿ ಆಡೋದೆಲ್ಲ ನಾನ್ ನೋಡಕ್ಕಾಗತ್ತಾ? ನೀವ್ ಯಾವ್ಯಾವ್ದೋ ಹುಡುಗಿ ತಲೆಯಲ್ಲಿ ಯೋಚನೆ ಮಾಡ್ತಾ ಇದ್ರೆ ಕಣ್ಮುಚ್ಚಿ. ಅಜ್ಜಿ ಅಂದ್ರೆ ವಿಶ್ವರೂಪ್ ಯಾವ್ಯಾವ್ದು ಹುಡುಗಿ ಬಗ್ಗೆ ಯೋಚನೆ ಮಾಡ್ತಿದಾರ? ನಂಗ್ ಡೌಟ್ ಇತ್ತು ಅಜ್ಜಿ, ನಿಮ್ ಬಾಯಿಂದ ಬಂದಿದ್ದಾದ್ಮೇಲೆ ನಿಜನೇ ಆಗಿರುತ್ತೆ. ಯಾಕೆ ವಿಶ್ವರೂಪ್ ನಂಗೆ ಮೋಸ ಮಾಡ್ತಿದ್ದೀರಾ? ಅಯ್ಯಯ್ಯೋ ಗೊತ್ತಾಗೋಯ್ತು ರೂಪ. ಪಾಪ ವಿಶ್ವರೂಪ್ ಇದನ್ನ ಬಚ್ಚಿಟ್ಟಿದ್ರು, ಹೀಗಾಗಿ ಬರ್ತಿತ್ತು. ಅಜ್ಜಿ ಬಂದು ಬೆಂಕಿ ಹಚ್ಚಿದ್ರು, ನೀವು ತುಪ್ಪ ಸುರಿತಾ ಇದ್ದೀರ. ಸುರಿಯದೇ ಇದ್ರೆ ನೀರ್ ಸುರೀರಿ. ಮೊದ್ಲೇ ಅವಳಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ. ಅಜ್ಜಿ ನಾ ಮೋಸ ಹೋಗ್ಬಿಟ್ಟೆ. ಅಯ್ಯೋ ನಾನ್ ಮಾತ್ರ ದಿನದ 24 ಗಂಟೆ ಅವ್ರ ಬಗ್ಗೆ ಧ್ಯಾನ ಮಾಡ್ತೀನಿ, ಆದ್ರೆ ಇವ್ರು ನೋಡಿ, ಅಯ್ಯೋ ದೇವ್ರೇ. ಕರ್ಕೊಳ್ಳ ಮುಚ್ಚಿರ ಬಾಯಿ. ಏನಮ್ಮ ನೀನು, ನಾನೇನೋ ತಮಾಷೆಗೆ ಹೇಳಿದ್ರೆ ಅದನ್ನ ಹಿಡ್ಕೊಂಡ್ಬಿಟ್ಟಿಯಲ್ಲ. ನಮ್ ವಿಶ್ವರೂಪ ಅಂತವನಲ್ಲ, ಯಾಕೆಂದ್ರೆ ಅವನು ನಮ್ಮನೇಲಿ ಬೆಳೆದಿರೋ ಹುಡುಗ. ನನ್ನ ಮಗ ರಾಮ್ ಜೊತೆ ಬೆಳೆದಿರೋ ಹುಡುಗ. ಅವನ್ ತಪ್ಪು ಮಾಡಲ್ಲ ಅಂತಂದ್ರೆ ಇವನು ತಪ್ಪು ಮಾಡಲ್ಲ. ನನ್ ಮಗ ರಾಮ್ ಆದ್ರೆ ಅವನ್ ಬಂಟ ಇವನು, ತಿಳ್ಕೊ. ಐ ಲವ್ ಯು ಅಂತ ಹೇಳಿದ್ರು ಲವ್ ಯು ಟೂ ಅಂತ ಹೇಳ್ದೆ ಹೋಗ್ತಾನೆ. ಇವನ್ಗೇನಾದ್ರೂ ನನ್ನ ಮೇಲೆ ಅನುಮಾನ ಬಂದಿದ್ಯಾ? ಬಂದಿದ್ರು ನನ್ ಮುಂದೆ ಏನಾದ್ರೂ ನಾಟಕ ಮಾಡ್ತಿದ್ದಾನ? ಇಲ್ಲ, ಹಾಗಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಹುಲಿನ ಬೇಟೆ ಆಡೋದಕ್ಕೆ ಹುಲಿ ಗುಹೆಗೆ ನುಗ್ಗಿದ್ದೀನಿ. ಒಂದು ಸಣ್ಣ ಅನುಮಾನ ಬಂದ್ರೂ ಮೊದಲು ಪ್ರಾಣ ಹೋಗುತ್ತೆ, ಆಮೇಲೆ ಯಾಕೆ ಏನು ಅನ್ನೋ ಪ್ರಶ್ನೆ ಹುಟ್ಕೊಳ್ಳೋದು. ನಾನಿನ್ನೂ ಈ ಮನೇಲಿ ಸೇಫ್ ಆಗಿದ್ದೀನಿ ಅಂದ್ರೆ ಅದರ ಅರ್ಥ ಅನುಮಾನ ಬಂದಿಲ್ಲ ಅಂತ. ಯಾವುದಕ್ಕೂ ಈ ವಿಷಯದ ಬಗ್ಗೆ ಬಾಸ್ನ ಮೀಟ್ ಮಾಡಿ ಕ್ಲಾರಿಫಿಕೇಶನ್ ತಗೋಬೇಕು. ಆಗಿಂದ ಸುಮ್ಮನೆ ನಿಂತ್ಕೊಂಡೇ ಇದೆಯಾ? ಏನು ಅಂತ ಹೇಳು. ನಾನು ಸುಮ್ಮನೆ ನಿಂತಿಲ್ಲ, ನಿಮ್ಮನ್ನು ನೋಡ್ತಾ ನಿಂತಿದ್ದೀನಿ. ಅದು ಎಕ್ಸೈಟ್ಮೆಂಟಲ್ಲಿ. ಆ ಎಕ್ಸೈಟ್ಮೆಂಟು ನಿಮಗೆ ಕಾಣಿಸ್ತಿಲ್ಲ ಅಷ್ಟೆ. ಎಕ್ಸೈಟ್ಮೆಂಟಲ್ಲಿ ನೋಡ್ತಾ ಇದೆಯಾ? ಅಂಥದ್ದೇನಿದೆ ಯಾವತ್ತೂ ನೋಡದೇ ಇರೋದು? ಲವ್, ಪ್ಯೂರ್ ಲವ್. ಹಬ್ಬ ಅಂದರೆ ಅವಳಿಗೆ ಒಂದು ವಾರದ ಸಂಭ್ರಮ. ಹಬ್ಬದ ದಿನ ಬೆಳಗ್ಗೆ ಎದ್ದು ತಣ್ಣೀರು ಸ್ನಾನ ಮಾಡಿ ಇಡೀ ಮನೆನ ಗಂಧದಲ್ಲಿ ಶುದ್ಧಿ ಮಾಡಿ ಒಂದು ತೊಟ್ಟು ನೀರು ಕುಡಿದೆ ನೈವೇದ್ಯ ರೆಡಿ ಮಾಡೋಳು. ಆ ನೈವೇದ್ಯ ಹೇಗಾಗಿದೆ ಅಂತನೂ ರುಚಿ ನೋಡಿದೆ ದೇವ್ರಿಗೆ ಎಡೆ ಇಟ್ಟಾದ್ಮೇಲೆ ಅದನ್ನು ತಿಂದರೆ ಅಮೃತ ಅನ್ಸೋದು. ಒಂದ್ಸಲಿ ಅವಳು ಮಾಡಿದ ನೈವೇದ್ಯನ ತಿನ್ಸೋಕ್ಕೆ ಅಂತ ಹೋಗಿದ್ದೆ. ದೇವ್ರಿಗೆ ಎಡೆ ಇಡೋ ತನಕ ತಿನ್ನಬಾರ್ದು ಅಂತ ಹೇಳಿದ್ರು. ನಾನು ಅದಕ್ಕೆ ನನಗೆ ಪ್ರೀತಿನೇ ದೇವರು, ನನ್ನ ದೇವತೆಗೆ ತಿನ್ನಿಸ್ತಾ ಇದ್ದೀನಿ ಅಂದಿದ್ದಕ್ಕೆ ಕೋಪ ಮಾಡ್ಕೊಂಡು ಒಂದಷ್ಟೊತ್ತು ಮಾತೇ ಬಿಟ್ಬಿಟ್ಟಿದ್ವಿ. ಈಗಲೂ ನೆನಪಿದೆ ನನಗೆ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ಹಬ್ಬದ ದಿನ ಅವಳು ಮಕ್ಕಳನ್ನ ಕರೆಸೋಳು. ನಾವೇ ನಡೆಸ್ತಿರೋ ಅನಾಥಾಶ್ರಮದಿಂದ ಮಕ್ಕಳು ಬರೋರು. ಅವ್ರನ್ನ ಮುದ್ದಾಗಿ ಮಾತಾಡಿಸಿ ಆರತಿ ಮಾಡಿ ಒಳಗೆ ಕರ್ಕೊಂಡು ಆ ಮಕ್ಕಳ ಜೊತೆ ಸೇರಿ ಅವಳ ಹಬ್ಬನ ಆಚರಿಸ್ತಾ ಇದ್ಲು. ಶುರುವಿಂದ ಕೊನೆ ತನಕ ಇರ್ತಿದ್ದ ನಂತರ ವಿಸರ್ಜನೆ ಟೈಮಲ್ಲಿ ಅವಳು ಯಾವತ್ತೂ ಬರ್ತಾ ಇರಲಿಲ್ಲ. ಯಾಕಂದರೆ ಅಷ್ಟೆಲ್ಲ ಅಲಂಕಾರ ಮಾಡಿರೋ ಗಣೇಶನ ವಿಸರ್ಜನೆ ಮಾಡೋದು ಅವಳಿಗೆ ಇಷ್ಟ ಆಗ್ತಾ ಇರಲಿಲ್ಲ.
ಕಣ್ಣೀರಾಗ್ತಾ ಇದ್ಲು. ಅಷ್ಟು ಸೆನ್ಸಿಟಿವ್. ಬೇಬಿ, ಏನು ನೀನು ಈ ಲೈಟಿಂಗಲ್ಲಿ ಎಷ್ಟು ಸುಂದರವಾಗಿ ಕಾಣ್ತಿದ್ಯಾ ಗೊತ್ತಾ? ಚಂದ್ರನ ಬೆಳಕಲ್ಲಿ ತಾವರೆ ಹೂ ಹೊರಡುತ್ತಲ್ಲ, ಹಾಗೆ ಕಾಣ್ತಿದ್ಯಾ. ನಿನ್ನ ಸ್ಕಿನ್ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಈ ತಾವರೆ ಎಲೆ ಮೇಲೆ ವಾಟರ್ ಬಬಲ್ ಫಾರ್ಮ್ ಆಗುತ್ತಲ್ಲ, ಹಾಗೆ ಕಾಣ್ತಿದ್ಯಾ. ಯು ಲುಕಿಂಗ್ ಟೂ ಕ್ಯೂಟ್. ಆಹಾ, ನನ್ನ ದೃಷ್ಟಿನೇ ತಾಗತ್ತೆ. ಲಕ್ಷ್ಮಿ, ಲಕ್ಷ್ಮಿ, ಇದು ನೀನೇನಾ? ನಿಜವಾಗ್ಲೂ ನೀನೇನಾ? ಎಲ್ಲಿ? ಈ ಕಡೆ ತಿರ್ಗು. ವಾವ್, ಈ ಕಡೆ ತಿರ್ಗು. ವಾವ್ ಲಕ್ಷ್ಮಿ, ತೇಟು ಮಹಾಲಕ್ಷ್ಮಿ ಇದ್ದಂಗೆ ಇದ್ಯಾ. ಎಲ್ಲೋ ಫೋಟೋದಲ್ಲಿ ನೋಡಿದ ನೆನಪು, ಹಂಗೆ ಇದ್ಯಾ. ಮೊನ್ನೆ ಏನಾಯ್ತು ಗೊತ್ತಾ? ಮೊನ್ನೆ ದೇವರು ಕನ್ಸಲ್ಲಿ ಬಂದು ಏನೋ ಬೇಕು ಅಂತ ಕೇಳ್ದಂಗಾಯ್ತು. ಆಮೇಲೆ ಗೊತ್ತಾಯ್ತು ಅದು ದೇವರಲ್ಲ, ದೇವತೆ ಅಂತ. ದೇವತೆ? ಅಯ್ಯೋ. ಅತ್ತೆ, ನೀವು ಲೀಲನ್ ಬಗ್ಗೆನೇ ತಾನೇ ಹೇಳ್ತಾ ಇರೋದು? ಅಕ್ಕ ಅಕ್ಕ ಅಂತ ಹೇಳಿ ನನ್ನ ಸಂಸಾರಕ್ಕೆ ಹುಳಿ ಇಣ್ಬಿಟ್ಲು ಆ ಲೀಲ. ಇನ್ನೇನು ಗೌರಿ ಹಬ್ಬ ಬೇರೆ ಬರ್ತಿದೆ. ಗೌರಿ ಹಬ್ಬ ಹೆಣ್ಮಕ್ಳಿಗೆ ಎಷ್ಟು ಮುಖ್ಯ ಅಲ್ವಾ ಸರು? ನಾನು ನನ್ನ ಗಂಡನ ಜೊತೆ ಕೂತ್ಕೊಂಡು ಹಬ್ಬ ಮಾಡಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೀನಿ. ಆದರೆ ಆ ಲೀಲಾ ಆ ಆಸೆನ ಎಲ್ಲಿ ನಾಶ ಮಾಡಿಬಿಡ್ತಾಳೋ ಅಂತ ಭಯ ಆಗ್ತಿದೆ. ಅದಕ್ಕೆ ನೀವ್ಯಾಕೆ ಭಯ ಪಡ್ಬೇಕು ಅತ್ತೆ? ಹೇಗಿದ್ರು ಗೌರಿ ಹಬ್ಬ ಬರ್ತಿದ್ಯಲ್ಲ, ನಿಮ್ಮನೆಲ್ಲ ನೀನ್ ಹಬ್ಬ ಮಾಡ್ಕೊ ಅಂತ ಅವಳನ್ನ ಮನೆ ಕಳ್ಸಿದ್ರಾಯ್ತು. ವಾಟ್ ಎ ವಂಡರ್ಫುಲ್ ಐಡಿಯಾ ಸರು. ಐ ಲವ್ ಯು ಕಣೆ ದಡ್ಡಿ. ಲೀಲಾ ವಾಪಸ್ ಬಂದಮೇಲೆ ಅವಳು ಹೋಗೋದೇ ಇಲ್ವೇನೋ ಅಂದ್ಕೊಂಡು ಬೇರೆ ಪ್ಲ್ಯಾನ್ ಮಾಡಬೇಕಾಗುತ್ತೆ ಅಂತ ಅಂದ್ಕೊಂಡಿದ್ದೆ. ಲೀಲಾನ ಮತ್ತೆ ವಾಪಸ್ ಕಳಿಸ್ಬೋದು ಅನ್ನೋ ಪ್ಲ್ಯಾನ್ ಹೇಳಿದ್ಯಲ್ಲ, ಐ ಲೈಕ್ ಇಟ್. ಅಯ್ಯೋ, ಏನು ಹೇಳ್ತಿದ್ಯಮ್ಮ ಸರು? ಲೀಲಾಗೆ ಈ ಮನೆಯವರೆಲ್ಲ ಎಷ್ಟು ಹಚ್ಕೊಂಡಿದ್ದಾರೆ. ಅದರಲ್ಲೂ ಅಭಿ ಅಮ್ಮ ಅವಳು ಇಲ್ಲಿದ್ರೆ ತುಂಬ ಖುಷಿ ಪಡ್ತಾರೆ. ಅಂಥದ್ರಲ್ಲಿ ನನ್ನ ಸ್ವಾರ್ಥಕ್ಕೋಸ್ಕರ ಅವಳನ್ನ ಮನೆಯಿಂದ ಹೊರಗೆ ಕಳಿಸಿ ಅವ್ರಿಗೆಲ್ಲ ನೋವು ಕೊಡೋದು ಎಷ್ಟು ನ್ಯಾಯ ಹೇಳು? ಅತ್ತೆ, ನೀವಿವಾಗ ನ್ಯಾಯ, ನೀತಿ, ಪ್ರಾಮಾಣಿಕತೆ ಅಂತೆಲ್ಲ ಕೂತ್ರೆ ಅವಳು ಬಂದು ಕೆಲಸ ಎಲ್ಲ ಮುಗಿಸ್ಕೊಂಡು ಏಜೇನು ಹಾರಿಸ್ಕೊಂಡು ಹೋಗ್ತಾಳೆ ಅಷ್ಟೇ. ನಿಮ್ಗೇನು ಗೊತ್ತಾಗೋದಿಲ್ಲ. ನಾನು ಹೇಳ್ತಿರೋದು ನಿಮ್ಗೆ ತಪ್ಪು ಅಂತ ಅನ್ನಿಸ್ಬೋದು, ಯಾಕಂದ್ರೆ ನೀವು ತುಂಬಾ ಇನ್ನೋಸೆಂಟು. ನಿಮ್ಗೆ ಕ್ರಿಮಿನಲ್ ಬ್ರೈನ್ ನ ಹೇಗ್ ಯೂಸ್ ಮಾಡ್ಬೇಕು ಅಂತ ನಾನ್ ಹೇಳ್ಕೊಡ್ತೀನಿ. ಕ್ರಿಮಿನಲ್ ಬ್ರೈನಾ? ನಾನು ಅದನ್ನ ಕನ್ಸಲ್ಲೂ ಯೋಚನೆ ಮಾಡಲ್ಲಮ್ಮ. ಅದ್ ಗೊತ್ತು ಅತ್ತೆ, ನೀವು ಮಗು ತರ. ನಾನು ದುರ್ಗಾ ಅಕ್ಕ ಅವಳನ್ನ ಈ ಮನೆಯಿಂದ ಆಚೆ ಕಳ್ಸೋದಕ್ಕೆ ಎಷ್ಟೊಂದು ಕ್ರಿಮಿನಲ್ ಐಡಿಯಾಸ್ಗಳನ್ನ ಯೂಸ್ ಮಾಡಿದೀವಿ. ಆದ್ರೆ ಅದ್ ಯಾವ್ದು ವರ್ಕ್ ಆಗ್ಲಿಲ್ಲ. ಅದನ್ನೆಲ್ಲ ನಿಮಗ್ ಹೇಳ್ಬಾರ್ದು, ಆದ್ರೂ ಇವಾಗ ಹೇಳ್ತಿದ್ದೀನಿ. ನೀವು ಟ್ರೈ ಮಾಡಿ, ಡೆಫಿನೆಟ್ ಆಗಿ ವರ್ಕ್ ಆಗುತ್ತೆ. ಏಜೆ ಹತ್ರ ಹೋಗ್ಬಿಟ್ಟು ಲೀಲಾನ ಗೌರಿ ಹಬ್ಬಕ್ಕೆ ಅವ್ರ ಅಪ್ಪ ಅಮ್ಮನ ಮನೆಗೆ ಕಳಿಸಿ ಅವ್ರಿಗೂ ಖುಷಿ ಆಗತ್ತೆ ಅಂತ ಹೇಳಿ. ಅವಾಗ ಏಜೇನು ಒಪ್ಪಿ ಕಳಿಸ್ತಾರೆ. ಅವಾಗ ನೀವಿಬ್ರೇನೆ ಗೌರಿ ಹಬ್ಬನ ಮನೆಯಲ್ಲಿ ಖುಷಿಯಾಗಿ ನೆಮ್ಮದಿಯಾಗಿ ಮಾಡ್ಬೋದು. ಅಯ್ಯಯ್ಯೋ, ನಾನು ಈ ಮಾತು ಹೇಳಿದ್ರೆ ಅಭಿ ನೊಂದ್ಕೊಳ್ಳೋದಿಲ್ವಾ? ನೊಂದ್ಕೊಂಡು ನನ್ನನ್ನು ಕೆಟ್ಟೋಳು ಅಂತ ಅಂದ್ಕೊಂಡ್ರೆ, ಮತ್ತೆ ನನ್ನಿಂದ ದೂರ ಆಗೋದ್ರೆ, ಆ ನೋಗಿಂತ ನನ್ನ ಸಾಯೋದೇ ಮೇಲು. ಅತ್ತೆ ಪ್ಲೀಸ್, ನೀವು ಹಾಗೆಲ್ಲ ಮಾತಾಡಬೇಡಿ. ನೀವೆಲ್ಲ ಅಂದ್ರೆ ನಾನಿರ್ತೀನಾ? ಡೋಂಟ್ ವರಿ, ಈ ಸಲ ಹಬ್ಬಕ್ಕೆ ಲೀಲಾ ಇರೋದಿಲ್ಲ ಅಷ್ಟೇ. ನಿಮ್ಮಂತ ಒಳ್ಳೆ ಅತ್ತೆಗೆ ನನ್ನಂತ ಕ್ರಿಮಿನಲ್ ಮೈಂಡ್ ಇರೋ ಸೊಸೆ ಸಿಗ್ಬಾರ್ದಾಗಿತ್ತು.
ನಿಮ್ಗಿಂತ ನಮ್ ನರ್ಸರಿ ಮಿಸ್ ಎಷ್ಟೋ ವಾಸಿ. ತಪ್ಪಾಗ್ತಿದ್ರೆ ತಿದ್ಕೋ ಅಂತ ಹೇಳ್ತಾ ಇದ್ರು. ಅವ್ರಕ್ಕಿಂತ ನಮ್ಮ ಅಪ್ಪನೇ ಎಷ್ಟೋ ವಾಸಿ ಅಲ್ಲ, ಅವರೇ ಬೆಸ್ಟ್. ಕೈ ಹಿಡಿದು ತಿದ್ದಿಸ್ತಾ ಇದ್ರು. ನೀವ್ ನೋಡಿದ್ರೆ ಬೈತಾ ಇದ್ದೀರಾ. ನಾನು ಕರೆಕ್ಟ್ ಆಗಿ ಬರೀತಾ ಇದ್ದೆ, ನೀವು ಫೋನಲ್ಲಿ ಮಾತಾಡ್ಕೊಂಡು ಏನೋ ಯೋಚನೆ ಮಾಡ್ಕೊಂಡು ನನಗೆ ಹೇಳಿದ್ರೆ ಅದು ಬೇಗ ಬೇಗ ಹೇಳಿದ್ರೆ ಹೇಗ್ ಬರೆಯಕ್ಕಾಗುತ್ತೆ? ನಾನೇನ್ ಕಂಪ್ಯೂಟರಾ? ನಾನು ಮನುಷ್ಯಳೆ, ಟೈಮ್ ತಗೋತೀನಿ ಬರೆಯೋಕೆ. ಎಲ್ಲ ಬೇಗ ಬೇಗ ಹೇಳಿ ತಪ್ಪೆಲ್ಲ ನೀವ್ ಇಟ್ಕೊಂಡು ನನ್ನ ಹತ್ರ ಬೈತಾ ಇದ್ದೀರಿ. ಏನು ನೋಡ್ತಾ ಇದೆಯಾ? ಏನಿಲ್ಲ ಎಲ್ಲ ಕಲ್ತಾಯ್ತು. ಯಾಕೆ ಇಷ್ಟೊಂದು ಗಾಬರಿ ಆಗ್ತಾ ಇದೆಯಾ? ನನ್ನೇನು ಬೈಲಿಲ್ವಲ್ಲ? ಇಲ್ಲ ನೀವೇನು ಬೈಲಿಲ್ಲ. ಸಾರಿ. ಕಾಫಿ ತಣ್ಣಗಾಗುತ್ತೆ. ಅತ್ತೆ, ಅವಳು ಯಾರೋ ಉಳ್ಕೋತಿದ್ದಾಳೆ ಅಂತ ನೀವ್ಯಾಕತ್ತೆ ಬೇಜಾರ್ ಮಾಡ್ಕೋತೀರಾ? ಇಲ್ಲೇ ಸರು ನೀನ್ ನನ್ನನ್ನು ತಪ್ಪಾಗಿ ತಿಳ್ಕೊಂಡಿರೋದು. ಲೀಲಾ ಈ ಮನೆಯಿಂದ ಹೊರಗಡೆ ಹೋಗ್ಬೇಕು ಅನ್ನೋ ಉದ್ದೇಶ ನಂದಾಗಿರ್ಲಿಲ್ಲ. ಅವಳಿಂದ ನಾವಿಬ್ರು ಒಂದಾಗಕ್ಕಾಗಲ್ಲ ಅನ್ನೋ ಭಯ ಇತ್ತಷ್ಟೇ. ನಮ್ ಪ್ರೀತಿಗೋಸ್ಕರ ಒಂದ್ ಹೆಣ್ಣನ್ನ ಮನೆಯಿಂದ ಹೊರಗಡೆ ಕಳ್ಸೋ ಪ್ರಯತ್ನ ಮಾಡದ್ನಲ್ಲ ಅಂತ ನನಗ್ ತುಂಬಾ ನೋವಾಗ್ತಿದೆ ಸರು. ಇಲ್ಲ ಅತ್ತೆ, ನಿಮ್ಮ ಏಜೆ ವಿಷಯದಲ್ಲಿ ನೀವಿಬ್ರೇ ಇರ್ಬೇಕು. ನಿಮ್ಮಿಬ್ರ ಮಧ್ಯ ಯಾರು ಬರಬಾರ್ದು. ಏಜೆ ಯಾಕೆ ಒಪ್ಕೊಂಡ್ರು ನನಗೆ ಅರ್ಥನೇ ಆಗ್ತಿಲ್ಲ. ಅವಳಂತೂ ಏಜೆ ಎದುರುಗಡೆ ಮಳ್ಳಿ ತರ ನುಲಿತಾಳೆ. ಛೇ, ಅವಳು ನೋಡಿದ್ರೆ ಕೊಂದು ಹಾಕ್ಬಿಡೋಣ ಅಂತ ಅನಿಸ್ತು. ಅಯ್ಯೋ, ಇನ್ನೊಂದ್ಸಲ ಆ ಪದ ಹೇಳ್ಬೇಡ ಸರು, ನನ್ಗಂತೂ ತುಂಬಾ ಭಯ ಆಗತ್ತೆ. ಅತ್ತೆ, ನೀವ್ ಇಷ್ಟೊಂದೆಲ್ಲ ಸಾಫ್ಟ್ ಆಗಿದ್ರೆ ಆಗಲ್ಲ. ಅದೇನೋ ಗೊತ್ತಿಲ್ಲ ಸರು, ನಾನ್ ಬೆಳೆದ್ ಬಂದ್ ವಾತಾವರಣ ಹಾಗಿತ್ತೋ ಏನೋ ಗೊತ್ತಿಲ್ಲ. ಈ ಕೋಪ ದ್ವೇಷ ಅನ್ನೋದು ನನ್ನ ಹತ್ರಕ್ಕೂ ಬರಲ್ಲ. ಕೆಟ್ಟತನ ಅಂತೂ ನನ್ನ ಹತ್ರ ಸುಳಿಯೋದೇ ಇಲ್ಲ. ಹೀಗಿದ್ರೆ ಜಗತ್ತಲ್ಲಿ ಹೇಗ್ ಬದುಕೋದು ಅಂತ ನೀನ್ ನನ್ನನ್ನು ಕೇಳ್ಬೋದು. ಆಗ ನನ್ನ ಹತ್ರ ಇರೋದು ಒಂದೇ ಉತ್ತರ, ನನ್ನಂತ ನೊಂದಿರೋ ಮನ್ಸಿಗೆ ನಿನ್ನಂತವಳು ಒಬ್ಳು ಜೊತೆಲಿದ್ರೆ ಸಾಕಲ್ವಾ ಸರು? ಅತ್ತೆ ಪ್ಲೀಸ್, ನೀವ್ ನೊಂದ್ಕೋಬೇಡಿ. ನೀವ್ ನೊಂದ್ಕೊಂಡ್ರೆ ನನಗೂ ಬೇಜಾರಾಗತ್ತೆ. ಹೇಗಾದ್ರೂ ಮಾಡಿ ಆ ಲೀಲನ್ ಆಚೆ ಹಾಕೋದಕ್ಕೆ ನಾನೇ ಏನಾದ್ರೂ ಪ್ಲಾನ್ ಮಾಡ್ತೀನಿ. ನಾವ್ ಆ ಲೀಲನ್ ಮುಂದೆ ಏಜೆ ಹತ್ರ ಕೇಳಬಾರ್ದಾಗಿತ್ತು. ಡೈರೆಕ್ಟ್ ಆಗಿ ಏಜೆ ಹತ್ರ ಕೇಳಿದಿದ್ರೆ ನಮ್ ಕೆಲ್ಸ ಆಗೋಗಿರ್ತಾ ಇತ್ತು. ನಾವೇ ಪ್ರಶ್ನೆ ಕೇಳಿ ಸಿಕ್ಕಾಕೊಂಡ್ಬಿಟ್ವಿ. ಏನ್ ಮಾಡೋದಮ್ಮ ಸರು, ನಮ್ ಹಣೆ ಬರದಲ್ಲಿ ಏನಿದೆಯೋ ನಾವ್ ಅಷ್ಟರಲ್ಲೇ ಖುಷಿ ಪಡ್ಬೇಕು. ಅತ್ತೆ, ನೀವ್ ಹೀಗೆಲ್ಲ ಹೇಳ್ಬೇಡಿ. ಅಟ್ಲೀಸ್ಟ್ ನಾನು ಆ ಲೀಲಾ ಅವ್ರ ಅಮ್ಮನ ಜೊತೆನಾದ್ರೂ ಕ್ಲೋಸ್ ಆಗಿದ್ದಿದ್ರೆ ಏನೋ ಒಂದ್ ಡೀಲಿಂಗ್ ಮಾಡಿ ಅವಳನ್ನ ಮನೆಯಿಂದ ಆಚೆ ಕಳಿಸ್ತಿದ್ದೆ. ವಾರೆ ವಾ ಸರು, ಎಂಥ ಟೈಮಲ್ಲಿ ಎಂಥ ಧಮಾಕ. ಒಳ್ಳೆ ಐಡಿಯಾ. ನಿನ್ ಜೊತೆಲಿದ್ರೇನೆ ಒಂದ್ ಮಜಾ ಕಣೆ. ಆಗಾಗ ಈ ತರ ಕೊಡೋ ಐಡಿಯಾನೇ ನನಗೆ ವರ್ಕ್ ಆಗೋದು. ಹೌದಲ್ವಾ ಸರು, ನಾಳೆನೆ ಅವ್ರ ಅಮ್ಮನ್ ಕರ್ಸ್ಬಿಡೋಣ. ಗಂಡನ್ ಮನೆಗ್ ಬಂದು ತವ್ರ ಮನೆಗ್ ಬಾ ಅಂತ ಕರೆದಾಗ ಹೋಗದೆ ಇರೋಂತ ಮಗಳು ಈ ಮುಂದಕ್ಕೆ ಹೇಳು. ಯಾಕೆ ಹಾಗೆ ನಿಲ್ಸ್ಬಿಟ್ಟೆ? ಹೇಳು. ಅದೇ ಅವರು ಅಂದ್ರೆ ಅವರು ಅದೆಲ್ಲ ನಿಮ್ಗೆ ಯಾಕೆ? ನೀವ್ ನನ್ಗೆ ಕೀಟ್ಲೆ ಮಾಡ್ತಿದ್ದೀರಾ ಅಂತ ಅಪ್ಪಂಗೆ ಹೇಳ್ತೀನಿ. ತುಂಬಾ ಕಾಲ ಎಳಿತಾ ಇದ್ದಾರೆ. ನಾನ್ ಮನೆಗೆ ಹೋಗಲ್ಲ ಅಂದ್ರೂ ಹೋಗು ಅಂತ ಫೋರ್ಸ್ ಮಾಡ್ತಿದ್ದಾರೆ ಅಂತ. ಆಕ್ಚುಲಿ ನಾನು ನಿನಗೆ ಹೋಗು ಅಂತ ಹೇಳಿದ್ದು ನಿಜ. ಏನೋ ಗೊತ್ತಿಲ್ಲ ಲೀಲಾ,
ಇತ್ತೀಚೆಗೆ ನಿನ್ನನ್ನು ಕಾಡ್ಸೋದ್ರಲ್ಲಿ ಒಂಥರ ಖುಷಿ ಸಿಗುತ್ತೆ ನನಗೆ. ಈ ಚಿಕ್ಕ ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಆದಾಗ ಅವ್ರೇನಾರ ಕೇಳಿದಾಗ ಕೊಡಲ್ಲ ಕೊಡಲ್ಲ ಅಂತ ಹೇಳಿ ಅಳಿಸ್ತೀವಲ್ಲ, ಹಾಗೆ. ಪ್ರೀತಿಯಿಂದನಾ? ಅಫ್ಕೋರ್ಸ್ ಪ್ರೀತಿಯಿಂದಾನೆ. ನಿನ್ನನ್ನು ಮನೆಗೆ ಕಳ್ಸೋದಕ್ಕೆ ನನಗಿಷ್ಟ ಅನ್ನಲಿಲ್ಲ, ಡೆಫಿನೆಟ್ಲಿ ಇಲ್ಲ. ನಾನು ಹಿಂಗೆ ಹೇಳಿದ್ದೀನಿ ತಾನೆ, ನಿನಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂದ್ರೆ ಹೋಗ್ಬೇಡ, ಇಲ್ಲೇ ಇರು ಅಂತ. ಇಲ್ಲೇ ಇರು, ಮತ್ತೆ ಯಾಕೆ ಕೋಪ? ನೀವು ಒಂದೊಂದ್ಸಲ ಒಂದೊಂದ್ ತರ ಮಾತಾಡ್ತೀರಾ ರೀ. ನನ್ಗೆ ಹೋಗಕ್ ಇಷ್ಟ ಇಲ್ಲ, ನಾನು ಇಲ್ಲೇ ಇರ್ಬೇಕು, ಅಕ್ಕ ಹಬ್ಬ ಮಾಡೋದನ್ನ ನೋಡ್ಬೇಕು. ಪ್ಲೀಸ್ ರೀ, ನೀವ್ ಹೇಳ್ದಾಗಿಂದ ಅದೇ ನನ್ನ ತಲೆಯಲ್ಲಿ ಕೂತ್ಬಿಟ್ಟಿದೆ. ನನ್ನ ಕಳಿಸ್ಬೇಡಿ. ಆ್ಯಕ್ಚುಲ್ ಫ್ಯಾಕ್ಟ್ ಏನು ಗೊತ್ತಾ, ನಿನ್ನನ್ನು ಎಲ್ಲಿಗೂ ಕಳ್ಸೋಕ್ಕೆ ನನ್ನ ಮನಸ್ಸೇ ಬರಲ್ಲ. ನೀನು ಇಲ್ಲೇ ಇರಬೇಕು, ಇಲ್ಲೇ ಇರ್ತೀಯ. ನಿಜವಾಗ್ಲು ನನ್ನ ಹಬ್ಬ ಇಲ್ಲೇ ಮಾಡ್ಬೋದಾ? ಏನು ಉರ್ಸಕ್ ಬಂದಿದ್ಯಾ? ನಿನ್ನೆಲ್ಲ ನಾನು ಲೆಕ್ಕಕ್ಕೆ ಇಟ್ಟಿಲ್ಲ. ನೀನ್ ಆಡೋ ಮಾತು ನನ್ ಕಿವಿಗೆ ಬೀಳುತ್ತಾ? ನೋಡು, ಸುಮ್ಮನೆ ನಿನ್ ಕೆಲಸ ನೋಡ್ಕೊ ಹೋಗು. ನೋಡ್ಕೊಳ್ತೀನಿ, ಅದೇ ಕೆಲ್ಸದ ಮೇಲೆ ಇದೀನಿ. ನೀನು ಈಚೆ ಮತ್ತೆ ಅಂತರರಾತ್ರಿಯ ಮಧ್ಯೆ ಬರೋದು ನನಗೆ ತುಂಬಾ ಹೊರಟೋಗ್ತಿತ್ತು. ಫೈನಲಿ ನಿಮ್ ಮಮ್ಮಿ ಬಂದಿದ್ದಾರೆ ನೀನ್ ಕರ್ಕೊಂಡು ಹೋಗೋದಕ್ಕೆ ಅಂತ. ಮಗಳು ಅಂದ್ರೆ ಅದೇನ್ ಪ್ರೀತಿ, ಏನ್ ಕತೆ, ಎಷ್ಟು ಖುಷಿ ಆಗತ್ತೆ ಗೊತ್ತಾ? ಅಲ್ಲ, ನೀನ್ ಯಾಕೆ ಈ ಜೋಡಿ ನಂಬರ್ 1 ತರ ನಿಮ್ ಮಮ್ಮಿ ಜೊತೆ ಮಮ್ಮಿ ನಂಬರ್ 1 ಪ್ರೋಗ್ರಾಮ್ಗೆ ಹೋಗ್ಬಾರ್ದು? ಓ, ಆ ಪ್ರೋಗ್ರಾಮ್ ಬರ್ತಿಲ್ಲ ಅಲ್ವಾ? ಎನಿವೆ, ನಿನಗೋಸ್ಕರ ಅಂತಾನೆ ಒಂದು ಪ್ರೋಗ್ರಾಮ್ ರೆಡಿ ಮಾಡ್ಸೋಣ, ಓಕೆನಾ? 24 ಗಂಟೆ ಬರೀ ಕನ್ಸಿನ ಲೋಕದಲ್ಲೇ ಇರ್ತೀಯಲ್ಲ ಸರು, ಸ್ವಲ್ಪ ರಿಯಾಲಿಟಿಗ್ ಬಾ. ನಾನು ಈ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಗೌರಿ ಹಬ್ಬನೂ ಇಲ್ಲೇ ಮಾಡ್ತೀನಿ. ನಮ್ಮಮ್ಮ ಅಲ್ಲ, ಅಮ್ಮನಮ್ಮ ಬಂದ್ರು ನಾನು ಇಲ್ಲಿಂದ ಕದ್ಲಲ್ಲ. ನೋಡೋಣವಾ? ಓ, ಧಾರಾಳವಾಗಿ. ಇದು ಗೌರಿ ಹಬ್ಬ ಲೀಲಾ, ಬೇರೆ ಹಬ್ಬ ಆಗಿದ್ರೆ ಈ ಡೈಲಾಗ್ ಎಲ್ಲ ವರ್ಕ್ ಆಗಿರ್ತಿತ್ತು. ತವ್ರ ಮನೆಯಿಂದ ಗೌರಿ ಹಬ್ಬಕ್ಕೆ ಅಂತ ಕರೆಯೋದಕ್ ಬಂದಿರೋ ತಾಯಿಗೆ ಇಲ್ಲ ಅಂತ ಹೇಳೋದಕ್ಕಾಗತ್ತಾ? ಯೋಚನೆ ಮಾಡು. ಇವಾಗ ಶಾಕ್ ಹೊಡಿತು ಅನ್ಸತ್ತೆ. ಕೆಲವೊಂದ್ಸಲ ಹಾಗೆ ಕೆಲವ್ರಿಗೆ ಬೇಗ ಅರ್ಥ ಆಗಲ್ಲ, ಅದಕ್ಕೆ ಅವ್ರನ್ನ ಟ್ಯೂಬ್ಲೈಟ್ ಅಂತ ಕರೀತಾರೆ. ಅದಕ್ಕೆ ಎಕ್ಸಾಂಪಲ್ ತಾವೇ. ಗ್ರೋ ಅಪ್ ಬೇಬಿ. ಇದು LED ಲೈಟ್ ಕಾಲ. ಟ್ಯೂಬ್ಲೈಟ್ ಆಗೇ ಇದ್ರೆ ಔಟ್ಡೇಟೆಡ್ ಅಂತ ಕಿತ್ತು ಬಿಸಾಕ್ತಾರೆ. ಎಂತ ಮಾತಾಡ್ತಿದ್ದೀರಮ್ಮ? ನಮ್ ಲೀಲಾನ ಮನೆಯಿಂದ ಆಚೆ ಹಾಕೋಕೆ ನಾವೆಲ್ಲ ಬಿಟ್ಬಿಡ್ತೀವ? ಅಯ್ಯೋ, ಬೇರೆಯವ್ರು ಇದ್ದಿದ್ರೆ ಹಾಗಾಗ್ತಿತ್ತೇನೋ ಅಂತ ಹೇಳ್ದೆ ಅಷ್ಟೇ. ನನ್ ಮಗಳ ಬಗ್ಗೆ ನಾನ್ ಯಾಕೆ ಹಾಗೆ ಮಾತಾಡ್ಲಿ? ಗೆಸ್ಸು ಅಷ್ಟೇ. ಇಲ್ಲ, ಇದು ಅಮ್ಮನ ಮಾತು ಅಲ್ವೇ ಅಲ್ಲ. ಆಂಟಿ, ನೀವು ನಮ್ಗೆ ಎಷ್ಟೇ ಹತ್ರದವ್ರಾಗಿರ್ಬೋದು, ಆದ್ರೆ ನೀವು ಲೀಲಾಗ್ ಹೇಳಿರೋ ಮಾತನ್ನ ವಾಪಸ್ ತಗೊಳ್ಳಿ. ಅವಳು ಎಷ್ಟೇ ಆದ್ರೂ ನನ್ಗೆ ತಂಗಿ, ನನ್ ಬೆಸ್ಟ್ ಫ್ರೆಂಡ್. ಅವಳಿದ್ರೇನೆ ಈ ಮನೆಗೊಂದ್ ಕಳೆ. ನನ್ಕಿಂತ ಒಳ್ಳೆ ನಟಿ ಕಣೆ ನೀನು. ಪಾಪ ಈ ಲೀಲಾ ತಾನೇ ದೊಡ್ಡ ನಟಿ ಅಂತ ಓಡಾಡ್ತಾ ಇದ್ಲು. ಆದ್ರೆ ನಾನು ಆಕ್ಟಿಂಗ್ ಸ್ಕೂಲ್ಗೆ ಹೋಗ್ಲಿಲ್ಲ, ನ್ಯಾಚುರಲ್ ಆಗಿ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ದೀನಿ. ಶಬ್ಬಾಷ್ ಕೌಸಲ್ಯ. ಸರಿ ಮಲೀಲಾ, ಆಗ್ಲೇ ಅಜ್ಜಿ ಹೇಳಿದ್ರು ಲೀನನ್ ಒಂದ್ ಮಾತು ಕೇಳು ಅಂತ, ಅದಕ್ಕೆ ಅವ್ರ ಮುಂದೆನೆ ಕೇಳ್ತಾ ಇದ್ದೀನಿ. ಹಬ್ಬದ ತಯಾರಿ ಎಲ್ಲ ಹೇಗೆ ನಡೀತಾ ಇದೆ ಸರ್? ಚೆನ್ನಾಗಿ ನಡೀತಾ ಇದೆ ಸರ್. ನಮ್ಮನೇಲಿ ಏನ್ ಗ್ರ್ಯಾಂಡ್ ಆಗಿ ಮಾಡಲ್ಲ, ಇರೋದು 3 ಜನ ಅಲ್ವಾ, ತಕ್ಕ ಮಟ್ಟಿಗೆ ನಡೆಸ್ತಾ ಇದೀವಿ. ನಮ್ಮ ಮನೇಲಿ 3 ಜನ ಇದೀವಿ. ಎಷ್ಟೇ ಶೃಂಗಾರ ಮಾಡಿದ್ರು ನೀನಿದ್ದಾಗ ಇರಲ್ಲ ಲೀಲಾ. ಹಾಗಾದ್ರೆ ಒಂದು ಕೆಲಸ ಮಾಡಿದ್ದೇನೆ, ನೀವು 3 ಜನ ನಮ್ಮನೆಗೆ ಬಂದ್ಬಿಡಿ, ಎಲ್ಲರೂ ಒಟ್ಟಿಗೆ ಸೇರಿ ಸೆಲೆಬ್ರೇಟ್ ಮಾಡೋಣ. ನೀವು ಕರೆದ್ರಲ್ಲ ಸರ್, ಅಷ್ಟೇ ಸಾಕು. ನಾವು ನಮ್ಮನೇಲಿ ನಮ್ ಕೈಲಾದ ಮಟ್ಟಿಗೆ ಹಬ್ಬ ಮಾಡ್ಲೇಬೇಕು, ಮಾಡ್ತೀವಿ. ಲೀಲನ್ ಹತ್ರ ಮಾತಾಡಿದಾಗ ಅವಳು ಹೇಳ್ತಾ ಇದ್ಲು, ನಮ್ಮನೇಲಿ ಯಾವ ತರ ಹಬ್ಬ ಮಾಡ್ತೀವಿ ಅಂದ್ರೆ ಗಣೇಶನೇ ನಮ್ಮ ಮನೆಗೆ ಬಂದ್ಬಿಡ್ಬೇಕು, ಆ ತರ ಮಾಡ್ತೀವಿ, ಹಾಗಿರುತ್ತೆ ಅಂದ್ಲು.
ನಿನಗೆ ಹಬ್ಬ ಎಲ್ಲಿ ಮಾಡಿದ್ರೆ ಖುಷಿ ಆಗುತ್ತೋ ಅಲ್ಲೇ ಇರಮ್ಮ ಅಂದೆ. ಅವಳು ನಿಮ್ಮನೇಲೆ ಹಬ್ಬ ಮಾಡ್ತಾಳೆ ಸರ್. ಅದಕ್ಕೇನೆ ನಿಮ್ಮ ಅಪ್ಪನೇ ಹೇಳಿದ್ದು ಹಬ್ಬಕ್ಕೆ ಲೀಲನ್ ಕರ್ಕೊಂಡ್ ಬಾ ಅಂತ. ಅದಕ್ಕೆ ನಾನು ಬಂದಿದ್ದು. ಇಲ್ಲಾದ್ರೆ ನಾನ್ ಬರ್ತೀನಾ? ಅಲ್ಲ ಲೀಲಾ, ನಿಮ್ಮ ಅಪ್ಪ ಹೇಳಿದ್ರು ನೀನ್ ಬರಲ್ವಾ? ಅಪ್ಪ ಈ ತರ ಹೇಳಿದ್ರ? ದೇವ್ರಣಿಗೂ ಲೀಲಾ, ನನ್ ಮಗಳು ಬಂದಿಲ್ಲ ಅಂದ್ರೆ ನಂಗೆ ಹಬ್ಬ ಮಾಡೋ ಮನ್ಸೇ ಇಲ್ಲ. ಅವಳು ಬಂದ್ರೆ ಮಾತ್ರ ಹಬ್ಬ, ಇಲ್ಲಾಂದ್ರೆ ಬೇಡವೇ ಬೇಡ ಅಂತ ಕಡ್ಡಿ ಮುರ್ದಂಗ್ ಹೇಳ್ಬಿಟ್ರು. ನೀನ್ ಸುಮ್ನೆ ನನ್ ಜೊತೆ ಬಾ. ಸರಿ, ನಿಮ್ ಗಾಡಿಗೆ ಏನೋ ಒಂದು ವ್ಯವಸ್ಥೆ ಇರುತ್ತೆ, ಬನ್ನಿ ಮನೆಗೆ ಹೋಗೋಣ. ಅಯ್ಯೋ ಬೇಡ ಸರ್, ಸುಮ್ಮನೆ ಯಾಕೆ ನಿಮ್ಗೆ ತೊಂದರೆ? ತೊಂದರೆ ಅಲ್ಲ ಸರ್, ನೀವು ಬರ್ಲಿಲ್ಲ ಅಂದ್ರೆ ತೊಂದರೆ ಆಗುತ್ತೆ. ನನ್ನ ಮಾತು ಕೇಳಿ, ನಿಮ್ ಗಾಡಿದ ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ ನಾನು. ಮನೆ ಇಲ್ಲೇ ಹತ್ರ ಇದೆಯಲ್ಲ,